ಇಲ್ಲಿ ನಿಂತಿರೋ ವ್ಯಕ್ತಿ ನಮ್ಮ ಈ ಸಿನಿಮಾದ ಕಥಾನಾಯಕ ಜೇಮ್ಸ್. ಇನ್ನೊಬ್ಬ ಪಾಂಡು ಎಲ್ಲಿ ಅಂತ ಕಂಡ್ರಿ, ಈ ನಮ್ಮ ಜೇಮ್ಸ್ ಈಗ ಕಾಯ್ತಿರೋದು. ಜೇಮ್ಸ್ ಕ್ರಿಶ್ಚಿಯನ್ ಹೆಸರು, ಪಾಂಡು ಹಿಂದೂ ಅಂತ ಯೋಚಿಸ್ತಿದ್ದೀರಾ? ಜೇಮ್ಸ್ ಅಂದ್ರೆ ಜೆ ಮಧುಕರ ಅಂತ. ಜೇಮ್ಸ್ಗೆ ಜೇಮ್ಸ್ ಬಾಂಡ್ ಜವರಪ್ಪನ ಹೆಸರಿಂದ ಜೆ ಅನ್ನೋ ಇನ್ಷಿಯಲ್ ತಗೊಂಡು, ಜೊತೆಗೆ ಅವನು ಗಳಸ್ತ ಕಂಠ ಶಿಷ್ಯ ಪಾಂಡು ಯಾವಾಗಲೂ ಹೇಗೆ ಹೊಡೆಯೋದು ಚೆನ್ನಾಗೂ ಇರಲ್ಲ ಅನ್ಕೊಳ್ಳಿ. ಗಾಳಕ್ಕೆ ಬಸವ DTP ಆಯ್ತು. ಅಲ್ಲ ಗುರು, ಇಷ್ಟು ದೊಡ್ಡ ಬ್ಯಾಂಕ್ ಓಪನ್ ಮಾಡಿ ಎಲ್ಲರಿಗೂ ನಾಮ ಹಾಕಕ್ ಹೊರಟಿದೀವಲ್ಲ, ನಿನ್ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀಯಾ? ಹಾಕ್ಬಿಟ್ಯಾ? ಅಡ್ಬಾ ಹಾಕ್ಬಿಟ್ಯಾ? ಲೋ, ಇದು ವರ್ಕೌಟ್ ಆಗುತ್ತೆ ಇಲ್ಲ ಅಂತ ಆಮೇಲೆ ನೋಡು. ಇದೊಂಥರ ಹೈ ಲೆವೆಲ್ ಬಿಸ್ನೆಸ್, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ಇದನ್ನೆಲ್ಲ ಹಚ್ಚಿ ತಗೋ, ಬೇಗ ಹಚ್ಚು. ನನ್ ಮಕ್ಳು ಜನ ನೋಡಿ 1 to 10 ಬ್ಯಾಂಕು ಹಾಗೆ ಬಿದ್ದುಬಿಡ್ಬೇಕು. ನಮ್ ವ್ಯಾಪಾರ ಸೂಪರ್. ಕರೆನ ಇಲ್ಲಿ 2,000 ಕಟ್ಟಿದ್ರ 3 ತಿಂಗಳಾಗಿ 20,000 ಕೊಡ್ತೀನೇನ್ರಿ? ಮತ್ತೆ ಆಗ್ಲಿಂದ ದುಡ್ಡು ಕಟ್ಟ ಕ್ಯೂ ನಿಂತಿರೋ ಇವ್ರಿಗೆಲ್ಲ ಹಂಗಲ್ರಿ, ಬ್ಯಾಸರ ಮಾಡ್ಕಬಿಡಿ. ನಾವ್ ಕಟ್ಟ ರೊಕ್ಕಕ್ಕ ನೀವ್ ರಿಸಿಪ್ಟೇ ಕೊಡಕ್ಕಿಲ್ಲ ಅಂತಿರಲ್ರಿ, ಏನ್ ಮಾಡದ? ಅರ್ಥ ಆಯ್ತು ಬಿಡಪ್ಪ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನಿಮ್ ದುಡ್ಡು ಹೋಗ್ಬಿಟ್ರೆ ಏನ್ ಮಾಡೋದು ಅನ್ನೋದಲ್ವಾ ನಿನ್ ಅನುಮಾನ? ಕಟ್ಟೋ ದುಡ್ಡಿಗೆ ಏನ್ ಗ್ಯಾರಂಟಿ ಅಂತ ತಾನೇ ನಿಂದು. ಹೌನ್ರಿ ಅಪ್ಪ. ಲವ್ ಬಕ್ರ ನನ್ ಮಗನೇ, ಜುಜುಬಿ 2,000 ರೂಪಾಯಿ ತಗೊಂಬಂದ್ ಕಟ್ಟೋದಕ್ಕೆ ಇಷ್ಟೊಂದು ಮಾತಾಡ್ತೀಯಲ್ಲ. 20,000 ರೂಪಾಯಿ ಜನ ಕಣ್ ಮುಚ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಕಟ್ಟೋಗ್ತಾ ಇದಾರಲ್ಲ, ಅವರೆಲ್ಲ ಬಕ್ರಾಗಳಲ್ವಾ? ಅಯ್ಯೋ ಪಾಪ ಜನಗಳಲ್ವಾ? ನೋಡು, 3 ತಿಂಗಳು ಬಿಟ್ಕೊಂಡ್ ಬಾ. ಆಗ ಇವರೆಲ್ಲ 2,000ಕ್ಕೆ 20,000, 20,000ಕ್ಕೆ 2 ಲಕ್ಷ ಎಣಿಸ್ಕೊಂಡು ಹೋಗ್ತಾರಲ್ಲ, ಆವಾಗ ಬದುವಂತೆ. ಆದ್ರೆ ಏನ್ರಿ ಹೇಳ್ರಲ್ಲ. ಆದ್ರೆ ಈ 3 ತಿಂಗಳಲ್ಲಿ ಬರೋ 18,000 ರೂಪಾಯಿ ಲಾಭನ ಕಳ್ಕೊಬೇಕಾಗತ್ತೆ ಅಷ್ಟೇ. ನಾನೇನ್ ಮಾಡಕ್ಕಾಗತ್ತೆ? ಎಲ್ಲ ಇಲ್ಲಿ ಬದಿರ್ಬೇಕಲ್ವಾ? ಸರಿ, ನಿನ್ ದಾರಿ ಬಿಡು, ಇವ್ರನ್ನೆಲ್ಲ ಒಳಗ್ ಬಿಡ್ಬೇಕು. ಅಯ್ಯೋ, ನಾನ್ ಯಾವಾಗ ರೊಕ್ಕ ಕಟ್ಟಲ್ಲ ಅಂದಿನ್ರಿ. ಈಟೊಂದ್ ಜನ ರೊಕ್ಕ ಕಟ್ಬೇಕಾದ್ರ ನಾನ್ ನಂಬಕಿಲ್ಲ ಅಂತೀನೇನ್ರಿ. ನಾವ್ ಹೊಳಗ್ ಹೋಗ್ತೀನಿ ಬಿಡ್ರಿ ಸಾಹೇಬ್ರ, ಪ್ಲೀಸ್ ರೀ, ಬಿಡ್ರಿ ಒಳಕ ಪ್ಲೀಸ್. ಒಳ್ಳೆ ಬಾಕ್ರ ನನ್ ಮಗ, ಬಿದ್ದ ಹಳ್ಳಕ್ಕೆ. ಓಕೆ ರೀ, ಆಯ್ತು. ನಿಮ್ಗೆ ಯಾವಾಗ ಆಗುತ್ತೋ ಆಗ ಬಂದು ದುಡ್ಡು ಕಟ್ಟಿ. ಬನ್ನಿ ಸರ್, ಬನ್ನಿ. ಜಗತ್ತಿನ ಅತಿ ದೊಡ್ಡ ಬ್ಯಾಂಕ್ 1 into 10ಗೆ ಸ್ವಾಗತ. ವೆಲ್ಕಮ್ ಸರ್. ನೀವೇನ್ ಸಂಕೋಚ ಪಟ್ಕೋಬೇಡಿ ಸರ್. ನೀವ್ ಇಲ್ಲಿ ತನಕ ಬಂದ್ಮೇಲೆ ಜಗತ್ತಿನ ದೊಡ್ಡ ಶ್ರೀಮಂತರ ಸಾಲಿಗೆ ಸೇರಿದಂಗೆ ಲೆಕ್ಕ. ನಾನ್ ಕಟ್ಟಕ್ ಬಂದಿರೋದ್ ಬರೀ 2,000 ಅಷ್ಟೇ ರೀ ಮೇಡಮ್ ಅವರ. ಅದ್ಯಾಕ್ ಹಂಗಂತೀರಾ ಸರ್? ಇವತ್ತು 2,000 ಕಟ್ಟಿ 20,000 ತಗೊಳ್ಳೋರು, ನಾಳೆ 20,000 ಕಟ್ಟಿ 2 ಲಕ್ಷ, 2 ಲಕ್ಷ ಕಟ್ಟಿ 20 ಲಕ್ಷ, 20 ಲಕ್ಷ ಕಟ್ಟಿ 2 ಕೋಟಿ ತಗೊಳ್ಳಿ ಇರ್ತೀರಾ ಸರ್? ಬನ್ನಿ ಸರ್, ಬನ್ನಿ. ಕೈಯೇ ಬಿಡಕ್ಕಿಲ್ಲವಲ್ಲಪ್ಪ. ಬಾಸ್, ಬನ್ನಿ. ನೀವ್ ಹೋಗಿ ಸರ್. ಬನ್ನಿ, ಕೂತ್ಕೊಳ್ಳಿ. ಏನ್ ನಿಮ್ ಹೆಸರು? ಉಳ್ಳಾಗಡ್ಡಿ ಅಂತ ಸರ್. ಏನ್ ಮಾಡ್ಕೊಂಡಿದ್ದೀರಾ? RTO ಆಫೀಸ್ ನಲ್ಲಿ. RTO ಆಫೀಸರಾ? ಅಯ್ಯೋ ಅಲ್ರಿ ಸರ್, ನಮ್ ಪ್ಯೂನ. ಓ, ಆದ್ರೆ ಏನಾಯ್ತು ಬೇಡಯ್ಯ, RTO ಆಫೀಸ್ ನಲ್ಲಿ ಪ್ಯೂನು 100 ಎಕರೆ ಇರೋ ಹಳ್ಳಿ ಜಮೀನ್ದಾರಿಗೆ ಸಮ ಅಂತ ನನಗೆ ಗೊತ್ತಿಲ್ವಾ? RTO ಆಫೀಸ್ ನಲ್ಲಿ ಇದ್ದು ಇನ್ನೂ ಹಣ ಮಾಡ್ಬೇಕು ಅನ್ನೋ ನಿಮ್ಮ ಆಸೆ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ. ನಿಜವಾಗ್ಲೂ ನಿಮ್ಮ ಹಣದ ದಹನ ಮೆಚ್ಚಬೇಕಾದ್ದೆ. ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ಇನ್ ನೀವು ಲಕ್ಷ ಕೋಟಿ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ. ಅಂದಾಗ ಎಷ್ಟು ಲಕ್ಷ ತಗೊಂಡ್ ಬಂದಿದ್ದೀರಾ? ಲಕ್ಷ? ನನ್ನ ಹತ್ರ ಬರೀ 2,000 ಅದ. ಯಾಕ ಸರ, ಯಾಕೆ ನಗ್ಲಿಕತ್ತೀರಿ? ಏನಾತು? ನಗದೆ ಇನ್ನೇನ್ ಮಾಡಕ್ಕಾಗತ್ತೆ ಹೇಳಿ. ಅಲ್ಲ, RTO ಆಫೀಸ್ ನಲ್ಲಿ ಇದೀನಿ ಅಂತಿದ್ದೀರಾ, ಕೋಟ್ಯಾಧಿಪತಿ ಬಂದಿದ್ದೀರಾ,
ನೋಡಿದ್ರೆ ಜುಜುಬಿ 2,000 ಕಟ್ತೀನಿ ಅಂತೀರಾ. ಅಲ್ಲ, 2,000ದಲ್ಲಿ ಏನ್ ಸಿಗುತ್ತೆ? ಜುಜುಬಿ 20,000. ಆ 20,000 ಕಟ್ಟಿದ್ರೆ 2 ಲಕ್ಷ. ಆ 2 ಲಕ್ಷ ಕಟ್ಟಿದ್ರೆ 20 ಲಕ್ಷ ಸಿಗುತ್ತೆ. ಜುಜುಬಿ 20 ಲಕ್ಷ ಸಂಪಾದಿಸೋದ್ರಲ್ಲಿ 1 ವರ್ಷ ಆಗ್ಬಿಟ್ಟಿರುತ್ತೆ ಗೊತ್ತಾ? ಹಾ 20 ಲಕ್ಷ ಜುಜ್ಬಿನ? ಮತ್ತೆ ಜುಜುಬಿ ಅಲ್ದೆ ಮತ್ತೇನು? ಅಲ್ಲ, 20 ಕೋಟಿ 200 ಕೋಟಿ ಸಂಪಾದನೆ ಮಾಡೋ ಜಾಗದಲ್ಲಿ ಬರೀ 20 ಲಕ್ಷ ಸಂಪಾದಿಸಿದ್ರೆ ಜುಜುಬಿ ಅಲ್ವಾ? ನಾ ಮತ್ತೆ ಆ 20 ಲಕ್ಷ ಕಟ್ಟಿ 2 ಕೋಟಿ ಮಾಡ್ತೀನ. ಅದು ಹಾಗಾಗಲ್ಲ ಕಣ್ರಿ. ಅದಕ್ಕೆ ನಮ್ ಬ್ಯಾಂಕ್ ರೂಲ್ಸ್ ಸರಿ ತಿಳ್ಕೊಳ್ಳಿ ಅಂತ ಹೇಳೋದು. ಇಲ್ಲಿ 3 ಸಲ ಮಾತ್ರ ದುಡ್ಡು ಕಟ್ಬೋದು, 3ಕ್ಕೆ ಮುಕ್ತಾಯ. ಹಾ ಹೌದಾ? ಹೌದ್ರಿ. ಮೊದಲು 3 ತಿಂಗಳು ನೀವ್ ಎಷ್ಟು ಬೇಕಾದ್ರೂ ಕಟ್ಬೋದು. ಆದ್ರೆ 3 ತಿಂಗಳಾದ್ಮೇಲೆ ನೀವ್ ಇದರಿಂದ ಸಂಪಾದಿಸಿದ ದುಡ್ಡನ್ನ ಕಟ್ಟೋ ಹಾಗಿಲ್ಲ, ತಿಳಿತಾ? ಇದೇನ್ರಿ ಸಾಹೇಬ್ರ ಬಹಳ ಅನ್ಯಾಯ. ಏನ್ ಮಾಡಕ್ಕಾಗುತ್ತೆ, ಇದು ನಮ್ ಬ್ಯಾಂಕ್ ರೂಲ್ಸ್. ನಿಮ್ಗೂ ಸ್ವಲ್ಪ ಅನ್ಯಾಯ ಅನ್ನಿಸ್ಬೋದು, ಆದ್ರೆ ಬೇರೆಯವ್ರಿಗೂ ಕೋಟ್ಯಾಧಿಪತಿ ಆಗೋ ಅವಕಾಶ ಸಿಗ್ಲಿ ಅಂತ ಈ ರೂಲ್ಸ್ ಮಾಡಿದೀವಿ. ಅದಕ್ಕೆ ಸ್ವಲ್ಪ ತಲೆ ಉಪಯೋಗಿಸಿ 3 ತಿಂಗಳೊಳಗಡೆ ಎಷ್ಟು ಹೆಚ್ಚು ದುಡ್ಡು ಆಗುತ್ತೋ ಅಷ್ಟು ದುಡ್ಡು ಕಟ್ಟಿ ದುಡ್ಡು ಮಾಡ್ಕೊಳ್ಬಹುದಲ್ವಾ? ಇದೆಲ್ಲ ನನ್ಗೆ ಗೊತ್ತಾ ಇರ್ಲಿಲ್ಲ. ನಿಜವಾಗಿ ನೋಡಿದ್ರೆ ಇದೆಲ್ಲ ಗುಟ್ಟು ನಾನು ನಿಮ್ಗೆ ಹೇಳೋ ಹಾಗಿಲ್ಲ. ಆದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ಯಾಕೋ ನನ್ನಲ್ಲಿ ಪ್ರೀತಿ ವಿಶ್ವಾಸ ಉಕ್ಕು ಬರ್ತಾ ಇದೆ. ಅದಕ್ಕೆ ಎಲ್ಲ ಹೇಳ್ಬಿಟ್ಟೆ. ಇನ್ನು ನಿಮ್ ಇಷ್ಟ. ಮನೆಯಾಗಿರೋ ಅಷ್ಟು ಚಿನ್ನ ಮಾರಿ ರೊಕ್ಕ ಕಟ್ತೀನ, ಹಂಗ ನನ್ನ ಹೆಂಡತಿ ಕೊಳ್ಳಾಗಿರೋ ತಾಳಿ ಸುತ್ತ. ಏನ್ ಹೇಳ್ತಿದೀಯ ನೀನು? ಹಾಗ ಮಾತ್ರ ಮಾಡಬೇಡ. ಹೆಂಡತಿ ಕೊಳ್ಳಲಿರೋ ತಾಳಿ ಸರಿಯಲ್ಲ ಕಣಪ್ಪ. ನೀ ಸುಮ್ನಿರಿ ಸರ. ಏನ್ 6 ತಿಂಗಳು ಹಾಕಿ ಕೊಳ್ಳಾಕ್ ತಾಳಿ ಇಲ್ಲ ಅಂದ್ರ ಊರೇನ್ ಮುಳುಗಕತ್ತೇನ? ಆಮೇಲೆ 10 ಲಕ್ಷ ಬಂಗಾರ ಹಾಕ್ಲಿಕ್ಕಿಲ್ಲನ? ಅಯ್ಯೋ, ಆದ್ರೂ ಬೇಡ ಕಣಯ್ಯ. ತಾಳಿ ಒಂದ್ ಬಿಟ್ಟು ಬೇರೆ ಏನಾದ್ರೂ ಮಾಡಿ ದುಡ್ಡು ತಂದು ಕಟ್ಟು ಅಷ್ಟೇ, ಪರವಾಗಿಲ್ಲ. 10-20 ಸಾವಿರಕ್ಕ ನಾನ್ ಹೆಂಡತಿ ಮಾಡಿದ್ರೆ ಹೆಂಗ? ಏನಂತೀರಿ? ನನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ದುಡ್ಡಿಗೋಸ್ಕರ ಕಟ್ಕೊಂಡು ಹೆಂಡ್ತಿನ ಮಾತಿನತ್ತಿಲೆಯಾ? ಹಾಗೆಲ್ಲ ಮಾಡ್ಬೇಡ, ಹೋಗು. ಸರ್ ತಪ್ಪಾಯ್ತು ಸರ. ಇನ್ಮೇಲೆ ಹೆಂಡತಿ ತಾಳಿ ಯಾವ ಮಾರ್ಕಿಲ್ಲ. ಈಗ ಸದ್ಯ ಈ 2,000 ಕೊಟ್ಟಿರ್ತೀನಿ ಸರ. ಕರ್ಕೊಡು. ತಗೋಯ್ದನು. ಇದೇನ್ರಿ ಕೆಂಪ್ ಟೋಪಿ ಸರ? ರಿಸಿಪ್ಟ್ ಕಣಯ್ಯ, ದುಡ್ಡು ಕಟ್ಟಿದ್ದಕ್ಕೆ. ಆಯ್ತ್ರಿ ಹೋಗತ್ತೀನ್ರಿ ನಾನು. ನೆಕ್ಸ್ಟ್. ಬಾಸು 10 ಲಕ್ಷ ಇಷ್ಟೊಂದು ಭಾರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಯಾರಾದ್ರೂ ಕೂಲಿಯವ್ರನ್ನಿಟ್ಟು ಒರೆಸ್ಕೊಂಡೋಗಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ನಮ್ಗೆ ಯಾಕೆ ಈ ಪಜಿತಿ? ಈಗಲೂ ಕೂಲಿಯವನ್ ಕರಿಯೋನು ಬಾಸು. 3 ತಿಂಗಳು ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡಲ್ಲಿ ಕೂಲಿಯವನಿಗೂ ಪಾಲ್ ಸಿಗ್ಲಿ ಅಂತನಾ? ನಿಮ್ ಬುದ್ಧಿಗಿಷ್ಟು. ದುಡ್ಡನ್ನ ಹೆಂಡ್ತಿನ ಯಾರ ಕೈಲೂ ಕೊಡಬಾರ್ದು. ಅಬ್ಬಾ, ಸರಿಯಾಗಿ ಹೇಳ್ದೆ ಬಾಸು. ಆದ್ರೂ ನಮ್ಮನ್ನ ಈಗ ಬಟ್ಟೆಲ್ ನೋಡಿದವರು ಚಪ್ಪರು ಅಂತ ಅನ್ಕೊಳಲ್ವಾ? ಹಾಗ ಅನ್ಕೊಳ್ಳಿ ಅಂತ ತಾನೆ ನಾವ್ ಈ ರೀತಿ ಹೋಗ್ತಿರೋದು. ಮೊದ್ಲು ನಾವು ಸೇಫ್ ಆಗಿ ನೋಡ್ಬೇಕು. ಜನ ಏನ್ ಅನ್ಕೊಂಡ್ರೆ ನಮ್ಗೇನು? ಈ ತರ ಚಪ್ಪರ ಆಗಿದ್ರೇನೆ ನಾನು MD ಅಂತಾಗ್ಲಿ, ನೀ ನನ್ನ ಪಾರ್ಟ್ನರ್ ಅಂತಾಗ್ಲಿ, ಈ ಗೋಣಿ ಚೀಲದಲ್ಲಿ 10 ಲಕ್ಷ ಇದೆ ಅಂತಾಗ್ಲಿ ಯಾರಿಗೂ ತಿಳಿಯಲ್ಲ. ಗೊತ್ತಾಯ್ತೇನೋ ಗುಬೆ? ಅಬ್ಬಾ, ನೀವು ಜೀನಿಯಸ್ ಬಾಸು. ನಿನ್ನೆಗೆ ನಾವು ಬ್ಯಾಂಕ್ ಕ್ಲೋಸ್ ಮಾಡಾಯ್ತು, ಇನ್ನು ಯಾಕೆ ಬಾಸು ಅಂತ ಹೇಳ್ತಿದ್ಯಾ? ಅಯ್ಯೋ, ಈ 3 ತಿಂಗಳಿಂದ ಹೇಳಿ ಬಾಯ್ಪಟ ಆಗೋಗಿದೆ ಬಾಸು. ಅಲ್ಲಲ್ಲ ಗುರು, ಹೌದು, ನಮ್ ದೇಶದಲ್ಲಿ ದುಡ್ಡು ಸಂಪಾದನೆ ಮಾಡೋದು ಇಷ್ಟು ಸುಲಭ ಅಂತ ಗೊತ್ತಿರಲಿಲ್ಲ ಗುರು. ಅಷ್ಟಿಲ್ದೆ ನಿಸಾರ್ ಅವರು ಕುರಿಗಳು ಅನ್ನೋ ಹಾಡು ಬರ್ದ್ರ? ಅದೇ ಹಾಡ್ನ ಬಾಬು ಸಿನಿಮಾ ಟೈಟ್ಲ್ ಇಟ್ಟು ಜನಗಳನ್ನ ಕುರಿ ಮಾಡಿದ್ರ? ತಲೆ ಒಂದಿದ್ರೆ ಆ ಲಕ್ಷ್ಮಿ ನಮ್ಮನ್ನ ಹುಡ್ಕೊಂಡ್ ಬರ್ತಾಳೆ ಕಣ. ಗುರು, ನಿನ್ ತಲೆನೇ ಅಲ್ಲಮ್ಮ. ಹೆದರ್ಬೇಡ ಗುರು, ನಿಂದು ಕಂಪ್ಯೂಟರ್ ತಲೆ ಅಂದೆ. ಏನೇ ಆದ್ರೂ ನೀನ್ ಈ ದೇಶದಲ್ಲಿ ಹುಟ್ಟಬಾರ್ದಿತ್ತು ಬಿಡು. ಹಾಗೆ ಹೇಳ್ಬೇಡ್ವೋ. ನಮ್ ದೇಶ ಹೀಗೆ ಬೌದ್ಧಿಕವಾಗಿ ದರಿದ್ರವಾಗಿರೋದ್ರಿಂದ ನಾವು ಇಷ್ಟು ಸುಲಭವಾಗಿ ದುಡ್ಡು ಸಂಪಾದನೆ ಮಾಡಕ್ ಸಾಧ್ಯ ಹೋಗ್ತಿರೋದು. ಇನ್ನೊಮ್ಮೆ ನಮ್ ದೇಶದ ಬಗ್ಗೆ ಹಾಗೆಲ್ಲ ಏನು ಹೇಳ್ಬೇಡ. ನೀನ್ ಏನೇ ಹೇಳೋ, ಒಂದಂತೂ ನಿಜ ಗುರು, ನೀನ್ ಸತ್ ಮೇಲೆ ನಿನ್ ತಲೆ ಲಂಡನ್ ಮ್ಯೂಸಿಯಂ ಮೇಲೆ ಇಡು. ಪಾಂಡು, ನನಗಿನ್ನೂ 25 ದಾಟಿಲ್ಲ, ಆಗ್ಲೇ ಸಹಾಯ ಮಾತಾಡ್ತೀಯಾ? ಒದ್ದ ಅಂದ್ರೆ ಬೇಜಾರು ಮಾಡ್ಕೋಬೇಡ, ನಾ ಹೊಗಳ್ತಾ ಇದ್ದೆ ಗುರು. ಹೊಗಳ್ತಾ ಇದ್ಯಾ ನೀನು? ದುಶ್ಮನ್ ಕಹಾ ಅಂದ್ರೆ ಬಗಲ್ ಮೇ ಅನ್ನೋ ಜಾತಿ ಸೇರಿದವ್ ನೀನು. ಅದೆಲ್ಲ ಬೇಡ. ನಾವು ಬೀಗ ಜಡ್ ಬಂದಲ್ಲ, ಆ ಬ್ಯಾಂಕ್ ಹತ್ರ ಏನ್ ನಡೀತಿರ್ಬೋದು ಅಂತ. ಅಯ್ಯೋ, ಅದನ್ನ ಯಾಕೆ ನಿಲ್ಸ್ತೀಯಾ? ಅಲ್ಲಿ ಕುರುಕ್ಷೇತ್ರ ಅಲ್ಲದೆ ಇನ್ನೇನ್ ನಡೆಯಕ್ ಸಾಧ್ಯ ಹೇಳು? ಸರ್, ಇಲ್ಲಿ ಬನ್ನಿ ಬ್ಯಾಂಕ್ ನಡೆಸಿದ್ರು, ಎಲ್ಲರೂ ದುಡ್ಡು ತಗೊಂಡು ಬರಲಾಗಿದ್ದಾರೆ ಸರ್. ಪ್ರೈವೇಟ್ ಫೈನಾನ್ಸ್ ಕಂಪ್ನಿನ ಬಲಿಷ್ಠ ತಂದ್ರೆ ಏನು?
ಅದೇ ಸರ್ ಒಂದು ಕಟ್ಕೊಡ್ದು ಅಂತ. ಅಂದ್ರ ನಾವು ದುಡ್ಡುಗ 3 ತಿಂಗಳಾಗ 10 ಪಟ್ಟು ಸೇರ್ಸ್ ಕೊಡ್ತೀವಿ ಅಂದಿದ್ರು ಸಾಹೇಬ್ರ. ಅದನ್ನ ನೀವು ನಂಬಿಟ್ರಿ, ನಿಮ್ಮಲ್ಲಿ ಯಾರನ್ನ ದುಡ್ಡು ವಾಪಸ್ ಬಂತ? ಹ್ಯಾಕ್ ಸರ್ ಬರುತ್ತೆ, 3 ತಿಂಗಳಿಗೆ ಇನ್ನೂ 1 ದಿವಸ ಬಾಕಿ ಇದೆ ಅಲ್ವಾ ಸರ್? ಅಂದ್ರೆ ನಿಮ್ಗೆಲ್ರಿಗೂ ನಾಮ ಹಾಕಿ ಇನ್ನೊಂದು ಇರಂಗೆ ಹೋಗಿದಾರಂತ ಆಯ್ತು. ನಿಂದ ಎಷ್ಟಾಯ್ತು? 50,000 ಸರ್. 50,000 ಕಟ್ಟಿದ್ದೀನಿ ನೀನು. ಅಲ್ಲ ಸರ್, 5,000 ಕಟ್ಟಿದ್ದು, ಅದಕ್ಕೆ ಅವ್ರ 50,000 ಸೇರಿಸಿ ಕೊಡ್ಬೇಕಾಗಿತ್ತಲ್ಲ, ಅದಕ್ಕೆ 50,000 ಅಂತಾರ. ನಿಂದೆಷ್ಟೋದೆಯಾ? 2,000 ಸಾಹೇಬ್ರ. ಈ ಬ್ಯಾಂಕ್ ಮ್ಯಾನೇಜರ್ ಹೆಸರೇನು? ಗೋವಿಂದ ಅಂತ ಹೆಡ್ ಸರ್, ತಿಮ್ಮ ಅಂತ ಅಸಿಸ್ಟೆಂಟ್. ಇಬ್ರೇನಾ? ಅಲ್ಲ ಸರ್, ಇನ್ನೂ ಒಬ್ಳು ರಿಸೆಪ್ಷನ್ ಹುಡುಗಿದ್ಲು, ಸುಂದ್ರಿ ಅಂತ. ಸುಂದ್ರಿನಾ? ಹೌದು. ಯಾರಪ್ಪ ಅವ್ಳು ಸುಂದ್ರಿ? ನಾನೇ ಸರ್ ಆ ಸುಂದ್ರಿ. ಹಾ, ಇವಳು ಅವಳಕೊಂಡ್ರು ನಮ್ಗೆಲ್ಲ ನಾಮ ಹಾಕಿದ್ ಬ್ಯಾಂಕ್ ಮಾಡು. ಇವಳು ಸುಮ್ಮನೆ ಬಿಡಬಾರ್ದು. ಹೊಡಿಬೇಕು. ಹೌದೌದು, ಈಕೆ ಸುಮ್ಮನೆ ಬಿಡಬಾರ್ದು. 2,000 ತಿಂದಾಳ. ಹ್ಞೂ ಸರ್. ಯಾರಮ್ಮ ನೀನು? ಬ್ಯಾಂಕ್ ನೋಳ? ಹೌದು ಸರ್, ನನ್ನ ಹೆಸರು ಸುಂದ್ರಿ ಅಂತ. 3 ತಿಂಗಳಿಂದ ಈ ಬ್ಯಾಂಕ್ ನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. 3 ತಿಂಗಳಾದ್ಮೇಲೆ ಒಟ್ಟಿಗೆ 30,000 ಸಂಬಳ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಅದಕ್ಕೆ 1 ನಯಾ ಪೈಸಾ ತಗೊಳ್ದೆ 3 ತಿಂಗಳು ಕೆಲಸ ಮಾಡಿದೆ ಸರ್. ಈಗ ನೋಡಿದ್ರೆ ನಿನ್ಗೂ ಗೋವಿಂದನಾ? ಹೌದು ಸರ್. ಸರಿಯಾಗಿದ್ದೀರಾ? ನಿಮ್ಮನ್ನೆಲ್ಲ ಕುರುಗಳು ಮಾಡಿ ಓಡೋಗಿದ್ದಲ್ಲ, ಗ್ರೇಟ್ ಕುರುಬನೆ. ದುಡ್ಡು ಕೊಡ್ರ ರಸೀದಿಗೆ ಕಂಪ್ಲೇಂಟ್ ಬರ್ಕೊಡಿ, ಕ್ರಮ ತಗೊಂತೀವಿ. ಯಾವ ರಸೀದಿ ಸಾಹೇಬ್ರ? ಇನ್ಯಾವ ರಸೀದಿಲ್ಲ, ದುಡ್ಡು ಕಟ್ಟದಾಗ ಕೊಡ್ತಾರಲ್ಲ ಆ ರಸೀದಿ. ಸರ್, ಅವ್ರು ಯಾವ ರಸೀದಿ ಕೊಟ್ಟಿಲ್ಲ. ಅದೇ ಕಂಡೀಷನ್ ಮೇಲೆ ತಾನೆ ಅವ್ರು 10 ಪಟ್ಟು ದುಡ್ಡು ಕೊಡ್ತೀನಿ ಅಂದಿದ್ದ. ಸರಿ, ಮತ್ತೆ ಇಲ್ಲಿ ನನ್ಗೇನ್ ಕೆಲಸ? ಸರ್ ನೀವೇನ ಮಾಡ್ಬೇಕು? ತುಂಬಾ ಚೆನ್ನಾಗಿದೆ ಕಣ್ರಯ್ಯ. ರಸೀದಿ ಇಲ್ಲ ಅಂದ್ಮೇಲೆ ಅದು ಯಾಕೆ ನಂಬಿದ್ರು ನೀವೆಲ್ಲ? ಏನ್ ಸರ್ ಆಗಂದು ನಮ್ ದುಡ್ಡು? ಸಾಹೇಬ್ರ, ನಾನು ರೊಕ್ಕ ಗೋವಿಂದ ಅಷ್ಟೇ. ಒಂದ್ ಪಕ್ಷ ಹಿಡಿದ್ರು ಯಾವ ಸಾಕ್ಷಿ ಇಲ್ದೆ ಅವ್ರನ್ನೇನು ಕೇಸ್ ಹಾಕಲ್ಲ. ನಡ್ರಿ ಇಲ್ಲಿಂದ. ಕಳ್ಸವ್ರನ್ನೆಲ್ಲ. ಅಯ್ಯೋ ಅಯ್ಯೋ, ನನ್ ದುಡ್ಡು ಹೋಯ್ತಲ್ಲಪ್ಪ. ಏನ್ ಮಾಡೋದು ಭಗವಂತ? ಗುರು, ಇಷ್ಟ ದಿನ ಕೆಲಸ ಮಾಡಿ ಸಾಕಾಗ್ಬಿಟ್ಟಿದೆ ಗುರು. ಇವತ್ತೊಂದಿನ ಬಿಡ್ಬಿಡು ಗುರು. ಅರೆ ನಿನ್ನ ನಾನೆಲ್ಲಿ ಹಿಡ್ಕೊಂಡಿದ್ದನು ನಿನ್ನ? ಹಾಗಲ್ಲ ಗುರು, ಇವತ್ತೊಂದಿನ ಹಾಯಾಗಿ ಫಿಲಮ್ ನೋಡೋಣ ಅಂತಿದ್ದೀನಿ ಗುರು. ಯಾಕೋ ಇಷ್ಟು ಬೇಗ ಈ ಗುರು ಬಗ್ಗೆ ಬೇಜಾರ ಬಿಡ್ತಾ? ಹಾಗಲ್ಲ ಗುರು, ಅದು ಗೊತ್ತಾಯ್ತು ಬಿಡು. ನಾನ್ ಜೊತೆಗಿದ್ರೆ ಮತ್ತೇನಾದ್ರೂ ಸ್ಕೆಚ್ ಹಾಕಿ ಕೆಲಸ ಹೇಳ್ಬಿಡ್ತೀನಿ ಅಂತಲ್ಲ ನೀನ್ ಹೆದರಿಕೆ. ಸರಿ ಹೋಗು, ಎಂಜಾಯ್ ಮಾಡು. ಥ್ಯಾಂಕ್ಸ್ ಗುರು. ಅಣ್ಣವ್ರು ಹಳೆ ಸಿನಿಮಾ ನೋಡ್ಕೊಂಡು ಸಾಯಂಕಾಲ ಸಿಗ್ತೀನಿ. ಬರ್ಲಾ? ಬಾಯ್. ಅಂದ್ರೆ ಈ ಹುಡುಗಿ ನೀನ್ ತುಂಬಾ ಲವ್ ಮಾಡ್ತಾ ಇದೀಯಾ? ಇವಳು ಇಲ್ದಿದ್ರೆ ನೀ ಬದುಕಲ್ಲ. ಅದ್ರ ಅರ್ಥ ನೀನ್ ರಮ್ಯಾನೇ ಮದುವೆ ಆಗೋದು. ಅಯ್ಯೋ ಲೋ, ಆಗಿಂದ್ರೂ ಹೇಳಿದ್ದೆ ಹೇಳ್ತಾ ಇದೀಯ. ಒಳ್ಳೆ ಕಿತ್ತೋದ್ ರೇಡಿಯೋ ತರ. ಅದೇನದು ಸರಿಯಾಗಿ ಬೊಗಳು. ಏನಾದ್ರೂ ಅರ್ಥ ಆಯ್ತಾ? ಅಯ್ಯೋ ಇಲ್ಲ ತಾನೆ. ಅದಕ್ಕೆ ಹೇಳೋವರೆಗೂ ಸಮಾಧಾನವಾಗಿರ್ಬೇಕು ಅನ್ನೋದು.
ನೀ ಬೈಯೋದ್ ನಿಲ್ಸಿದ್ರೆ ಏನಾದ್ರೂ ಹೇಳ್ಬೋದಪ್ಪ. ನಿನ್ನ ಅಜ್ಜಿ ಬರೀ ಇಂತ ತಲೆ ಹರಟೆಲೆ ಕಾಲ ಕಳೆದ್ಬಿಡ್ತೀಯ. ನಿನ್ ನಂಬ್ಕೊಂಡ್ರೆ ನಾನು ಹುಡುಗಿನ ಲವ್ ಮಾಡ್ದಾಗೆ. ನಾನ್ ಯಾಕೆ ರಮ್ಯಾ ಲವ್ ಮಾಡೋದ್ ಕಷ್ಟ ಅಂತಿದೀನಿ ಅಂದ್ರೆ, ನಿನ್ಗೋ ಯಾವ ಪರ್ಮನೆಂಟ್ ಕೆಲ್ಸಾನೂ ಇಲ್ಲ. ಮದುವೆ ಆದ್ರೆ ಅವಳನ್ನ ಸಾಕ್ಬೇಕು. ಲವ್ ಮಾಡೋದು ತುಂಬಾ ಕಷ್ಟನೂ ಆಗುತ್ತೆ, ಕಾಸ್ಟ್ಲಿನೂ ಆಗುತ್ತೆ. ಅದಕ್ಕೆ ನಾ ಬೇಡ ಅಂದಿದ್ದು. ಹಾಗಂತ ಸುಮ್ನೆ ಇದ್ರೆ ಮದ್ವೆ ಆದ ಹಾಗೆ. ನಿನ್ ಪ್ಲಾನ್ ನಂಬ್ಕೊಂಡು ತಿಂಗಳುಗಟ್ಟಲೆ ಅವಳಿಂದ ಸುತ್ತಿ ಟೈಮ್ ವೇಸ್ಟ್ ಮಾಡೋ ಬದಲು ನಾನ್ ನಾಳೆನೇ ಅವಳ ಮನೆಗೆ ಹೋಗಿ, ನಾನ್ ಜೇಮ್ಸ್ ಅಂತ ನಿಮ್ಮ ಮಗಳನ್ನ ಬಸ್ ಸ್ಟಾಪ್ ಅಲ್ಲಿ ನೋಡ್ದೆ, ಪ್ರೀತಿ ಮಾಡ್ದೆ, ಅವಳನ್ನ ನನಗೆ ಮದುವೆ ಮಾಡ್ಕೊಡಿ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ. ಅವ್ರಾಗ ಹುಡುಗ ಲಕ್ಷಣವಾಗಿದ್ದಾನೆ, ಏನ್ ಮಾಡ್ಕೊಂಡಿದ್ಯಾ ಅಂತಾರೆ. ನಾನ್ ದೊಡ್ಡ ಬಿಸ್ನೆಸ್ ಮನ್ ಅಂತೀನಿ. ವಾ, ಬಿಸ್ನೆಸ್ ಮನ್ ಓಕೆ ಅಂತ ಹೇಳಿ ಒಪ್ಕೊಂಡ್ಬಿಟ್ಟು, ನೋಡಿ ಮದುವೆಯನ್ನು ಮಾಡ್ಕೊಡ್ತೀವಿ, ಆದ್ರೆ ವರದಕ್ಷಿಣೆ ವರೋಪಚಾರ ಅಂತ ಅವ್ರು ಕೇಳ್ತೋರಾಗೆ ನಾನು ಇಲ್ಲ ನಾನು ವರದಕ್ಷಿಣೆ ವಿರೋಧಿ. ನಿಮ್ ಹುಡುಗಿನ ನನಗೆ ಮದುವೆ ಮಾಡ್ಕೊಟ್ರೆ ಸಾಕು, ಏನು ಬೇಡ ಅಂತೀನಿ. ಆಗವರು ಅಬ್ಬಾ ಎಂಥ ಬಂಗಾರದಂತ ಅಳಿಯ ಅಂತ. ಅಬ್ಬಾ ಸಾಕ್ ನಿಲ್ಸೋ. ಎಲ್ಲ ರಾತ್ರಿ ಕನ್ಸ್ ಕಂಡ್ರೆ ನೀನ್ ಹಾಡ್ ಹಗಲೇ ಕನಸ್ ಕಾಣ್ತಿದಲ್ಲೋ, ಅದು ಮೆಗಾ ಸೀರಿಯಲ್ ತರ. ಇದು ಕನಸಲ್ಲ ಕಣೋ, ನಿಜವಾಗ್ಲೂ ನಡೆಯುವಂಥದ್ದು. ನೋಡ್ತಾ ಇರೋ ಈ ಜೇಮ್ಸ್ ಕಮಾಲ್ ಎಂಥದ್ದು ಅಂತ. ಬೇಡ ಕಣೋ, ನೀನೊಬ್ನೇ ನನ್ಗಿರೋ ಬೆಸ್ಟ್ ಫ್ರೆಂಡು, ಗುರು ಬಾಸು ಎಲ್ಲ ನೀನೆ. ನಿನ್ ಇಷ್ಟು ಬೇಗ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಏನಂದೆ? ನಂಗೆ ಏನ್ರಿ ಮಾಡ್ತಿದ್ದೀರಾ? ಕುಕ್ಕರ್ ವಿಷಯ ಹೊಡೆದಿದ್ದು ಕೇಳಿಸ್ಲಿಲ್ವಾ? ಏಯ್, ಸುಮ್ಮನೆ ನಿನ್ನ ಬಾಡಿಗೆ ನೀನು ಕಾದಂಬರಿ ಓದ್ಕೊಳೆ. ಅಡ್ಗೆ ಮನೆ ವಿಚಾರಕ್ಕೆ ಬರಬೇಡ, ನಾನೆಲ್ಲ ನೋಡ್ಕೊಳ್ತೀನಿ. ಹಾ ಅದೇನ್ ಮಾಡ್ತಿದ್ರಿ ಅಂತ ನಂಗೆ ಗೊತ್ತಿಲ್ವಾ? ಮೊನ್ನೆ ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂತ ಅದೇನ ಫುಲ್ಗೇಟ್ ಮಾಡಿದ್ರಲ್ಲ, ನೋಡುದ್ರ? ನನ್ ಮಾತು ಅಂದ್ರೆ ನಿಮ್ಗೆ ಕಾಲ್ ಕಸಕ್ಕಿಂತ ಕಳೆ. ಅಪ್ಪ, ನನ್ ಸ್ನಾನ ಆಯ್ತು, ನೀವ್ ಹೋಗಿ. ನಾನ್ ಸ್ನಾನ ಆಯ್ತು, ನೀವ್ ಹೋಗಿ. ನಾನ್ ನೋಡ್ಕೋತೀನಿ ಅಂತ ಹೇಳಿಲ್ವಾ? ಬೇಡ ಹೋಗಮ್ಮ, ನೀ ಕಾಲೇಜಿಗೆ ತಯಾರಾಗೋ. ಅಪ್ಪ, ನನ್ ಸ್ನಾನ ಆಯ್ತು, ಬಟ್ಟೆ ಮಾತ್ರ ಚೇಂಜ್ ಮಾಡ್ಬೇಕಷ್ಟೇ. ನನ್ಗಿನ್ನೂ ಟೈಮ್ ಇದೆ, ನೀವ್ ಹೋಗಿಪ್ಪ. ಆಯ್ತು ಕಂದ. ನೋಡ್ದೇನೆ ನನ್ನ ಮಗಳನ್ನ, ಎಂತ ಮುತ್ತಿನಂತ ಗುಣ. ಕಾಲೇಜ್ಗೆ ಹೋಗೋ ಹುಡುಗಿ ಆದ್ರೂ ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾಳೆ ಗೊತ್ತಾ? ಅಂದ್ರೆ ಈಗ ನೀವೇನ್ ಹೇಳ್ತಿರೋದೀಗ? ನನ್ ರಾಕ್ಷಸಿ ಅಂತಲಾ? ಅಯ್ಯೋ 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 ಅಯ್ಯೋ, ನಾನು ಎಲ್ಲಿ ಹಾಗೆ ಹೇಳಿದ್ನೆ? ಏನೋ ನನ್ನ ಮಗಳ ಬಗ್ಗೆ ಒಂದ್ 4 ಒಳ್ಳೆ ಮಾತು ಹೇಳಿದೆ ಅಷ್ಟೇ. ನಂಗೆಲ್ಲ ಗೊತ್ತು ರೀ. ನನ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಾನು 2ನೇ ಮದುವೆ ಮಾಡ್ಕೊಳ್ಳಲ್ಲ ಅಂತ ನಮ್ಮ ಅಪ್ಪನ ಹತ್ರ ಬಡ್ಕೊಂಡೆ. ಒಳ್ಳೆಯವರು ಹಾಗೆ ಹೀಗೆ ಅಂತ ಹೇಳಿ ನನ್ ತಲೆ ಕಟ್ಬಿಟ್ರು. ಲೇ, ನಮ್ಮ ಮದುವೆ ಆಗಿ 15 ವರ್ಷ ಆಯ್ತು. ಆಗ್ಲಿಂದಲೂ ನಿನ್ನನ್ನು ಗಿಣಿಯಾಗಿ ನೋಡ್ಕೊಳ್ತಾ ಬಂದಿದ್ದೀನಿ. ಇನ್ನೂ ಕೊರಗೋದು ಬಿಡ್ಲಿಲ್ವಲ್ಲೇ? ಹಾಗ್ ಮಾಡಿದಿರಿ ನೀವು. ನಾನು ಅರಗಿಣಿನೇ. ನನ್ನಂತ ಅರಗಿಣಿನ ಈ ಗಿಡಜನ ಕೈಗೆಲ್ಲಿ ಕೊಟ್ಟಳ ನಮ್ಮಪ್ಪ. ಏನ್ ಮಾಡೋದು, ಎಲ್ಲ ನನ್ ಕರ್ಮ. ಲೇ ಸುಮ್ಮನೆ ಇದೆ ಸಾಕು. ನೋಡ್ದವ್ರೆಲ್ಲ ನಾವು ಜಗಳ ಆಡ್ತಾ ಇದೀವಿ ಅನ್ಕೊಂಡ್ಬಿಡ್ತಾರೆ. ಅದು ಅಲ್ದೆ ರಮ್ಯಾ ಮನೇಲೇ ಇದ್ದಾಳೆ. ಅವಳು ಏನಾದ್ರು ಅನ್ಕೊಳ್ತಾಳೆ ಅನ್ನೋ ಪರಿಜ್ಞಾನ ಬೇಡವನ್ನೇ? ರೀ, ಏನ್ರಿ ನೀವ್ ಹೇಳೋದು? ನನ್ ಮುಂದ್ ಬೆಳೆದ ಚೊಟ್ಟದ ಹುಡುಗಿ ಹೆದರ್ಕೊಂಡು ನಾನ್ ಮಾತಾಡ್ಬಾರ್ದಾ? ಮಾತಾಡ್ತೀನ್ರಿ, ನಾನ್ ಸಾಕಾಗೋವರ್ಗು ಮಾತಾಡ್ತೀನ್ರಿ. ಅಮ್ಮ ತಾಯಿ ಮಾತಾಡೆ, ನಿನ್ನ ನಾಲ್ಗೆ ಸೌಂಡ್ ಹೋಗೋವರೆಗೂ ಮಾತಾಡೆ. ಆದ್ರೆ ಇನ್ನೊಬ್ರು ಮನಸ್ಸಿಗೆ ನೋವಾಗೋ ಹಾಗೆ ಮಾತ್ರ ಮಾತಾಡ್ಬೇಡ. ಏನ್ರಿ, ನನ್ ನಾಲ್ಗೆ ಸೌದೋಗ್ಲಿ ಅಂದ್ರ? ಹೌದು ರೀ, ಆ ನಿಮ್ಮ ದರಿದ್ರ ಸೌತಿ ಮಗಳು ಈ ಮನೇಲಿ ಇರೋವರೆಗೂ ನಾವೆಲ್ಲ ಕೆಲಸದವ್ರಿಗಿಂತ ಕಡೆ ಅಷ್ಟೇ. ನೋಡು, ಮಾತ್ನ ಎಲ್ಲಿಂದೆಲ್ಲಿಗೋ ತಗೊಡೋಬೇಡ. ಇವತ್ತಿನವರೆಗೂ ಈ ಮನೇಲಿ ನಿನ್ನಿಷ್ಟಕ್ಕೆ ವಿರುದ್ಧವಾಗಿ ಏನಾದ್ರೂ ಮಾಡಿದೀವಾ? ನಿನಗ್ ಬೇಜಾರಾಗೋ ಒಂದು ಏನಾದ್ರು ಮಾತಾಡಿದ್ದೇನೆ? ರೀ, ನೀವೇನು ಮಾತಾಡಲ್ಲ, ಆದ್ರೆ ಇದಾಳಲ್ಲ ಆ ನಿಮ್ಮ ಮಗಳು, ಅವಳೆ ಹೀಗೆಲ್ಲ ಆಡ್ಸೋದು. ಅವಳನ್ನ ಮೊದ್ಲು ಈ ಮನೆ ಹೊರಗೆ ಹಾಕಿ, ಆಗೆಲ್ಲ ಸರಿ ಹೋಗುತ್ತೆ. ಲೇ ರಾಮ, ಏನೇ ನೀನ್ ಹೇಳ್ತಾ ಇರೋದು? ಹೊರಗೆ ಹಾಕಿ ಬಿಡು ಅಂತಂದ್ರೆ ಹೇಗೆ ಸಾಧ್ಯ? ಅವಳೇನಾದ್ರೂ ಇದನ್ನ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳ್ತಾಳೆ ಗೊತ್ತೇನೆ? ಏನ್ರಿ ಅನ್ಕೋಬೇಕು? ಮೊದ್ಲು ಅವಳಿಗೊಂದು ಗಂಡು ಹುಡುಕಿ ಮದುವೆ ಮಾಡಿ, ಆಗ ಅವಳಾಗೆ ಮನೆ ಬಿಟ್ಟು ಹೋಗ್ತಾಳೆ. ಆಗ್ಲಾದ್ರೂ ನಾನು ನೆಮ್ಮದಿಯಾಗಿರ್ಬಹುದು. ಅಂದ್ರೇನು ಇಲ್ಲ, ಗಿಂದ್ರೇನು ಇಲ್ಲ. ತಕ್ಷಣಕ್ಕೆ ಅವಳಿಗೊಂದು ಮದುವೆ ಮಾಡಿ ಮನೆಯಿಂದ ಓಡಿಸಿ. ಲೇ ತಕ್ಷಣ ಅಂದ್ರೂ 6 ತಿಂಗಳು ಬೇಕಲ್ಲವೇನೆ? ಅವಳಿಗೊಂದು ವರ ನೋಡ್ಬೇಕು, ಅವ್ರಿಬ್ಬರಿಗೂ ಒಪ್ಪಿಗೆ ಆಗ್ಬೇಕು.
ಮುಹೂರ್ತ ನೋಡ್ಬೇಕು, ಛತ್ರ ಬುಕ್ ಮಾಡ್ಬೇಕು, ಇನ್ವಿಟೇಷನ್ ಹಂಚಬೇಕು, ದುಡ್ಡು ಕಾಸು ರೇ ಹೊಂದಿಸ್ಕೋಬೇಕು. ಸಾಕ್ ನಿಲ್ಲಿಸ್ರಿ ನಿಮ್ ಮಾತ್ನ. ಪಾಂಡು 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 ಜಂತು ಮತ್ತು ಪಾಂಡು ಅಲೆಯೋ ಬರಿ ನೋಡಿ ಸರ್ ದುಡ್ಡು 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 ಸರ್ ಅವಳಿಗೆ ಮದುವೆ ಮಾಡಿ ಅಂದ್ರೆ ಇಲ್ಲಿ ಪುರಾಣ ಎಲ್ಲ ಊದ್ತಿದ್ದೀರಾ? ನೋಡಿ ನಂಗೆ ಅದೆಲ್ಲ ಗೊತ್ತಿಲ್ಲ. ಅವಳಿಗೆ ಇವತ್ತೇ ಈಗಲೇ ಮದುವೆ ಮಾಡಿ ಕಳ್ಸಿ ಅಷ್ಟೇ. ಅಯ್ಯೋ ನೀನೇನ್ ಹುಚ್ಚಿಗೆ ಚಿಡ್ತಿದ್ದೀಯೇನೆ? ಜಂತು ಪಾಂಡು ಅವಳಿಗೆ ಮದುವೆ ಮಾಡಿ ಅಂದ್ರೆ ಇಲ್ಲಿ ಪುರಾಣ ಎಲ್ಲ ಊದ್ತಿದ್ದೀರಾ? ನೋಡಿ ನಂಗೆ ಅದೆಲ್ಲ ಗೊತ್ತಿಲ್ಲ. ಅವಳಿಗೆ ಇವತ್ತೇ ಈಗಲೇ ಮದುವೆ ಮಾಡಿ ಕಳ್ಸಿ ಅಷ್ಟೇ. ಕೆಲಸ ಇಲ್ಲ ರೀ ಜಂತು ಪಾಂಡು ಯಾರೇ ನೀವು? ಜಂತು ಪಾಂಡು ಹೇಳಿ ಕೇಳಿ ಮನೆಯೊಳಗೆ ನುಗ್ಗ್ ಬರ್ತಾ ಇದ್ದೀರಲ್ಲ, ಸೇಲ್ಸ್ ಮ್ಯಾನಾ? ನೀವ್ ಹೇಳಿದ ಮಾತು ಸೇಲ್ಸ್ ಮ್ಯಾನ್ ಅದನ್ನ ಖಂಡಿತ ಅರ್ಥ ಮಾಡ್ಕೊಳ್ಳೋಂತಿದೆ ಅಮ್ಮ. ಅಲ್ಲ ಅತ್ತೆ, ಯಾರ್ಯಾರಮ್ಮ ಇವನು? ನಿನಗೆ ಅತ್ತೆ ಅಂತ ಕರಿತೀರಾನೆ? ಅಯ್ಯೋ ದೇವ್ರೆ, ಇವಳಿಂದ ಈ ಮನೆ ಮೊದಲೇ ಹುಚ್ಚಾಸ್ಪತ್ರೆ ತರ ಆಗಿತ್ತು. ಈ ಹುಚ್ಚನೂ ಸೇರ್ಕೊಂಡು ಈಗ ಹುಚ್ಚಾಸ್ಪತ್ರೆ ಆಗ್ಬಿಡುತ್ತೇನೋ. ರೀ ಸೇಲ್ಸ್ ಮ್ಯಾನ್, ನನ್ನ ಹೆಂಡತಿ ಹೇಳಿದ ಅರ್ಥ ಆಗ್ಲಿಲ್ವ ನಿಮ್ಗೆ? ಒಳ್ಳೆ ಗೂಳಿ ತರ ಮನೆ ಒಳಗಡೆ ನುಗ್ಬಿಟ್ಟು ಅಮ್ಮ ಅತ್ತೆ ಅಂತ ಬಡಬಡಿಸ್ತಾ ಇದ್ದೀರಲ್ಲ. ಹಲೋ ಸರ್. ಅಲ್ಲಲ್ಲ ಮಾವಯ್ಯ, ಗ್ಲಾಡ್ ಟು ಮೀಟ್ ಯು. ಇದೇನು ಸೇಲ್ಸ್ ಗಳಿಗೆ ಹೊಸ ತರಬೇತಿ ಏನಾದ್ರು ಕೊಡ್ತಾ ಇದಾರೇನಯ್ಯ? ಯಾರಯ್ಯ ನೀನು ಮಹಾನುಭಾವ? ಓ ಕ್ಷಮಿಸಿ, ನನ್ ಪರಿಚಯ ಮಾಡ್ಕೊಂಡಿಲ್ಲಲ್ಲ. ನನ್ ಬಾಂಡು ಜೇಮ್ಸ್ ಬಾಂಡು, ಆದ್ರೆ ಒರಿಜಿನಲ್ ಅಲ್ಲ, ಇಂಡಿಯನ್ ಬಾಂಡು. ಓಹೋ. ಆದ್ರೆ ನಾನು ಒರಿಜಿನಲ್ ಅಷ್ಟೇ ಆಕ್ಟಿವ್, ಹಾ ಬ್ರೇವ್ ಹಾ. ಅಂಡ್ ಇಂಟೆಲಿಜೆಂಟ್. ಸರಿ. ಅದೇನ್ ಬೇಕು ಅಂತ ನೀವು ಕೇಳ್ಬಾರ್ದಾ? ನೀವು ಕೇಳ್ತೀರಾ ಇಲ್ಲ ನನ್ ಕೇಳ್ಬೇಕಾ? ಅಯ್ಯೋ ನೀವೆಲ್ಲಿ ಕೇಳ್ತೀರಾ? ನಾನು ಕೇಳ್ತೀನಿ ಬಿಡಿ. ಏನಯ್ಯ ನಿಂದು? ಇದು ನೀನು ಛತ್ರ ಅನ್ಕೊಂಡಿದ್ಯಾ ಇಲ್ಲ ನಿಮ್ಮ ಅತ್ತೆ ಮನೆ ಅನ್ಕೊಂಡಿದ್ಯಾ? ಹಾಗಲ್ಲ ಅತ್ತೆ, ಛತ್ರಕ್ಕೆ ಹೋಗೋದು ಇನ್ನೊಂದ್ ಸ್ವಲ್ಪ ತಡ ಇದೆ. ಆದ್ರೆ ನಿಮ್ ಮಗಳನ್ನ ನನ್ನ ಮದ್ವೆ ಆಗ್ತಿರೋದ್ರಿಂದ ಇದು ನಮ್ಗೆ ಅತ್ತೆ ಮನೆ ಅಲ್ವಾ? ಹಾ ಏನಂದೆ? ಅಯ್ಯ ಅದ್ ಏನ್ ಹೇಳ್ತಿದ್ಯಾ ಅಂತ ಸ್ವಲ್ಪ ಬಿಡಿಸಲಯ್ಯ, ನಿನಗ್ ಪುಣ್ಯ ಬರುತ್ತೆ. ಅಯ್ಯೋ ಅದ್ರಲ್ಲೇನಿದೆ, ಬಿಡಿಸಿ ಹೇಳ್ತೀನಿ ಬಿಡಿ ಮಾವಯ್ಯ. ವೆರಿ ಸಿಂಪಲ್. ನಾನು ನಿಮ್ ಮಗಳನ್ನ ಲವ್ ಮಾಡ್ತಿದ್ದೀನಿ. ಒಗಟೊಗಟಾಗಿ ಮಾತಾಡೋದು ನಿಲ್ಸಯ್ಯ. ಅದಕ್ಕೆ ಅವಳನ್ನ ರೀ ಮಿಸ್ಟರ್, ಹುಚ್ಚೇನ್ರಿ ನಿಮ್ಗೆ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಹುಚ್ಚುದಾಗ ಏನೇನೋ ಮಾತಾಡ್ತಾ ಇದ್ದೀರಾ. ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಅದು ಹಾಗಲ್ಲ, ನಾನು ನಿಮ್ಮನ್ನ ಲವ್ ಮಾಡ್ತೀನಿ ಅಂತ ಹೇಳಿದ ಹೊರತು ನೀವಲ್ಲ. ಸಾಕ್ ಸುಮ್ಮನೆ ಇರ್ರಿ. ಹೇಳೋದೆಲ್ಲ ಹೇಳ್ಬಿಟ್ಟು ನೀನ್ ಸುಮ್ನೆ ಇರೆ. ಅವ್ರು ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಹೇಳ್ಬೇಕು ಅಂದ್ರೆ ಸುಮ್ನೆ ಹೇಳಕ್ಕೆ ಅವ್ರಿಗೇನ್ ಹುಚ್ಚ? ಏನು ತಿಳ್ಕೊಬೇಡಪ್ಪ, ಏನೇನೋ ಹೇಳ್ಬಿಟ್ವಿ. ಆ? ಏನೇ ನೀನ್ ಹೇಳ್ತಾ ಇರೋದು? ಇಷ್ಟೊತ್ತರೆಗೂ ಒಂಥರ ಮಾತಾಡುದು, ಈಗ ಇದಕ್ಕಿದ್ದಂಗೆ ಮಾತೆ ಬದಲಾಯ್ತಾ ಇದೆಯಲ್ಲೇ. ಅವನ್ ಯಾರು, ಎಲ್ಲಿ ಅವನು, ಕುಲ ಗೋತ್ರ ಒಂದೂ ಗೊತ್ತಿಲ್ಲ ಅಂತದ್ರಲ್ಲಿ ರೀ ಏನ್ರಿ ನೀವು ಒಳ್ಳೆ ಹಳೆ ಕಾದೋರ್ ತರ. ಹುಡುಗ ನೋಡಿ ನೋಡಕ್ ಎಷ್ಟು ಲಕ್ಷಣವಾಗಿದ್ದಾನೆ. ಕುರುಡೆ ಕುಂಟೆ ಬೇಡ ಅನ್ನೋಕೆ. ನಿಮ್ ಪುಣ್ಯ ವರ್ಷಾನ್ಗಟ್ಲೆ ಹುಡುಗನ ಮನೆ ಅಲ್ದು ಚಪ್ಪಲಿ ಸೊಸ ತಪ್ತು ಅಂದಂಗೆ ಈಗ ನೀನೇನ್ ಮಾಡ್ಕೊಂಡಿದ್ಯಪ್ಪ? ಅದು ಅದು ಯಾಕಪ್ಪ ಹೆದರ್ಕೋತೀಯ? ನಾನೇನ್ ಹುಲಿನೇ ಕರಡಿನೇ ಹೆದರ್ಕೊಳಕ್ಕೆ? ಪಾಪ ಅವನ್ ಹುಲಿಗೋ ಕರಡಿಗೋ ಹೆದರ್ಕೊಳ್ತಾನೋ ಇಲ್ವೋ, ನಿನ್ನ ನೋಡಂತೂ ಹೆದರ್ಕೊಳ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಿಡು. ರೀ ನೀವ್ ಸ್ವಲ್ಪ ಗುಣಗುಣ ಮಾಡೋದನ್ನ ನಿಲ್ಸ್ರಿ. ಹೇಳಪ್ಪ, ಈಗ್ಲೇ ಎಲ್ಲ ತೀರ್ಮಾನ ಮಾಡ್ಬಿಡೋಣ. ಏನ್ ಮಾಡ್ಕೊಂಡಿದ್ಯಾ ನೀನು? ನಾನು ಬಿಸ್ನೆಸ್ ಮಾಡ್ತಿದ್ದೀನಿ. ಹೌದೇನಯ್ಯ? ಎಷ್ಟು ಸಂಬಳ? ಸಂಬಳ ಸರ್, ನೀವು ಸರಿಯಾಗಿ ಕೇಳಿಸ್ಕೊಳ್ಳೋದು ಅನ್ಸುತ್ತೆ. ನಾನೇ ಇನ್ನೊಬ್ರಿಗೆ ಸಂಬಳ ಕೊಡ್ತೀನಿ. ತಿಂಗಳಿಗೆ 25 ರಿಂದ 50 ರೂಪಾಯಿ ಲಾಭ ಬರುತ್ತೆ. ಓಹೋ, ಹೌದಾ? ಹಾಗಿದ್ರೆ ಇನ್ನೇನು ಕೇಳೋದೇ ಬೇಡ. ಹೇಗಿದ್ರು ಇಬ್ರು ಒಬ್ಬರೊಬ್ಬರನ್ನ ಲವ್ ಮಾಡ್ತಾ ಇದ್ದೀರಾ. ಆದ್ರೆ ನಾನು ನಿಮ್ಮ ಮಗಳನ್ನ ಲವ್ ಮಾಡ್ತಿರೋದನ್ನ ಹೌದು, ಆದ್ರೆ ಅವಳು ನನ್ನ ನೋಡೇ ಇಲ್ಲ. ಆದ್ರೇನಂತೆ, ಈಗ ನೋಡ್ತಿದ್ದಾಳಲ್ಲ, ಹಾಗ್ ನೋಡಿದ್ರೆ ನಾನು ಇವಳು ಹೆತ್ತಮ್ಮ ಅಲ್ಲ, ಆದ್ರೂ ಅವಳು ನನ್ ಮಗಳಲ್ವಾ? ಈಗ ನೀನ್ ಪ್ರೀತಿಸ್ತಾ ಇದೆಯಲ್ಲಪ್ಪ, ಅಷ್ಟು ಸಾಕ್ಬಿಡು. ಏನೇ ನೀನ್ ಮಾತಾಡ್ತಾ ಇರೋದು? ರೀ ಏನಿಲ್ಲ, ಮದುವೆಗೆ ಇಬ್ಬರು ಒಪ್ಪಿಗೆ ಇದೆಯಾ ಅಂತ ಕೇಳ್ತಾ ಇದೀನಿ. ನೀವು ಸ್ವಲ್ಪ ಸುಮ್ಮನೆ ಸಾಕು. ಏನಮ್ಮ ರಮ್ಯಾ, ಜೇಮ್ಸ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ತಂದೆ ತಾಯಿ ಬಂಧು ಬಳಗ ಯಾರುಳದ ಅನಾಥ, ಆದ್ರೂ ಒಳ್ಳೆ ಗುಣ ಇದೆ. ನಿನ್ನಬ್ಬೆ ಅಂದ್ರೆ ಏನು ಇಲ್ಲ ಅಂದ್ರೆ ಅಲ್ವೇ? ಅವಳನ್ನ ಹೀಗೆ ನಿಂತ ಕಾಲ ಮೇಲೆ ಕೇಳಿದ್ರೆ ಅವಳು ಏನು ಹೇಳ್ತಾಳೆ ಪಾಪ? ಅಪ್ಪ, ಚಿಕ್ಕಮ್ಮ ಹೇಳೋದ್ರಲ್ಲೂ ಅರ್ಥ ಇದೆ. ಪಾಪ ಅವ್ರು ನನ್ಗೋಸ್ಕರ ಹುಡ್ಕೊಂಡ್ ಬಂದು ಮದ್ವೆ ಮಾಡ್ಕೊಡಿ ಅಂತ ಇಷ್ಟೊಂದ್ ಕೇಳ್ತಿರ್ಬೇಕಾದ್ರೆ ಬೇಡ ಅನ್ನೋದು. ಏನ್ರಿ, ಏನ್ ಹೇಳಿ? ನಾನ್ ನಿಮ್ನ ಒಂದ್ ಪ್ರಶ್ನೆ ಕೇಳ್ಬೋದಾ? ಅಯ್ಯೋ ಖಂಡಿತ, ಒಂದಲ್ದ್ರೆ 100 ಕೇಳಿ. ನೀವೇನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಬಿಸ್ನೆಸ್ ಗೋವಿಂದ ಚಿಟ್ ಫಂಡ್ ಅಂತ. ಅಂದ್ರೆ ಚೀಟಿ ವ್ಯವಹಾರ? ಹೌದು, ಗೋವಿಂದ ಅಂತ ಹೆಸರಾಗಿ ಇಟ್ಟಿದ್ದೀರಾ? ನಿಮ್ ಮನೆ ದೇವ್ರ ಗೋವಿಂದನಾ? ಒಂದ್ ರೀತಿಯಿಂದ ನೋಡಿದ್ರೆ ಹಾಗೆ. ನಮ್ ಪಾಲಿಗೆ ತಿರುಪತಿ ವೆಂಕಟರಮಣ ಗೋವಿಂದನೇ ಆದರ್ಶ. ಯಾಕಂದ್ರೆ
ಸಾಲ ಮಾಡಿ ಮದ್ವೆ ಆಗಿ ಇವತ್ನವರೆಗೂ ತೀರ್ಸೋದ್ರಲ್ಲಿ ಇದ್ದಾನೆ ನೋಡಿ. ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಹ್ಞೂ ಮತ್ತೆ ಮಾತೇ ನಮ್ ಬಂಡವಾಳ ನೋಡಿ. ಈಗ ಮಾತಾಡಿದ್ದಾಯ್ತಲ್ಲ, ಹುಡುಗ ಒಪ್ಪೇ ತಾನೆ? ಸರಿ, ಹಾಗಾದ್ರೆ ಒಪ್ಪಿಗೆ ಅಂತ ಆಯ್ತು. ಮದುವೆ ಯಾವಾಗ ಇಟ್ಕೊಳ್ಳೋಣ ಹಾಗಾದ್ರೆ? ಯಾವಾಗೇನ್ರಿ, ಈಗಲೇ ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಬಿಡೋಣ. ಏನಂತೀರಿ ಹೇಳಿ ಅಂದ್ರೆ? ಅಲ್ವೇ, ಮದುವೆ ಅಂದ್ರೆ ಮುಹೂರ್ತ ನಿಶ್ಚಯಿಸಿ ಕಲ್ಯಾಣ ಮಂದಿರದಲ್ಲಿ ಮದುವೆ ಮಾಡೋದಲ್ವೇ? ರೀ, ಏನ್ರಿ ನೀವ್ ಹೇಳೋದು? ನನ್ಗೆ ನಾವೆಲ್ಲ ಇಷ್ಟ ಇಲ್ಲ ಅಂತಾನಾ? ಆದ್ರೆ ಅದಕ್ಕೆಲ್ಲ ತುಂಬಾ ಟೈಮ್ ಬೇಕಾಗುತ್ತೆ. ಪಾಪ ಇಷ್ಟೊಂದು ತಿದ್ದಿಸ್ತಾ ಇರೋ ಇವ್ರನ್ನ ತಿಂಗ್ಳಾನ್ಗಟ್ಲೆ ದೂರ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತಾ? ಮದ್ವೆ ಅಂದ್ರೆ ಅದೆಲ್ಲ ಇದ್ರೆ ಮಾತ್ರನಾ? ಏನಂತೀಯ ರಮ್ಯಾ? ಸರಿ ಚಿಕ್ಕಮ್ಮ, ನೀವ್ ಹೇಗೆ ಹೇಳ್ತೀರೋ ಹಾಗೆ ಒಳ್ಳೇದು. ಆಹಾ, ಸೂಪರ್ ಆಗಿದೆ. ಓಹೋ, ಹಾಗ್ಯಾಕ್ ಬಾಯ್ ತರ್ಕೊಂಡು ನಿಂತ್ಕೊಂಡ್ಬಿಟ್ಟು ಗೂಬೆ? ಇವ್ಳು ರಮ್ಯಾ ನಿನ್ನ ಅತ್ತಿಗೆ. ಏನೇ ಆದ್ರೂ ನೀನ್ ಇಷ್ಟು ಬೇಗ ಏನು ಅದ್ ನಿನ್ ಡೌಟು? ಕಿಡ್ನಾಪ್ ಮಾಡಿದೀನಂತನಾ? ಖಂಡಿತ ಇಲ್ಲಪ್ಪ. ಅವ್ರ ಅಪ್ಪ ಅಮ್ಮನ ಎದುರಲ್ಲೇ ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ಕರ್ಕೊಂಡ್ ಬಂದಿದ್ದೀನಿ, ಬೇಕಾದ್ರೆ ಕೇಳು. ಅಂದ್ರೆ ಮದ್ವೆನೇ ಆಗೋಯ್ತಾ? ಹೌದ್ರಿ, ನಮಗ್ ಕ್ಷಮಿಸಿ. ಎಲ್ಲ ಆತ್ರದಲ್ಲೇ ಮುಗ್ದೋಯ್ತು. ಇವರು ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ನೀವಿಬ್ರು ಗಳಸ್ಯ ಗಂಟಸಿ ಅನ್ನೋದು ನನಗ್ ಗೊತ್ತು. ಅಲ್ಲ, ಒಂದೇ ದಿನದಲ್ಲಿ ಪ್ಲೀಸ್ ತಗೊಂಡ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಟ್ಟಿದೆಯಲ್ಲ, ವಂಡರ್ಫುಲ್. ಮೆಚ್ಕೊಂಡೆ ಗುರು ನಿನ್ ಟ್ಯಾಲೆಂಟು. ನಿಜವಾಗ್ಲೂ ಇದನ್ ಗಿನಿಸ್ ತಕ್ಲಕ್ ಸೇರ್ಸ್ಲೇಬೇಕು. ಹೊಗಳಿದ್ ಸಾಕು, ಹೊರಗಡೆ ಸುಟ್ಕಿಸಿದೆ. ಆಯ್ತು ಬಿಡು. ಸರ್ ನಾ ಹೋಗ್ತೀನಿ. ನಾವಿಲ್ಲೇ ಇರೋದಾ? ಹೌದು, ಯಾಕೆ? ಹಾಗಲ್ಲ ರೀ, ಈಗ ನಾನು ಇಲ್ಲೇ ಇರ್ಬೇಕಾ ಅಂತ ನಾನ್ ಕೇಳ್ತಿರೋದು. ಅಫ್ಕೋರ್ಸ್. ಅಂದ್ರೆ ಗಂಡ ಎಲ್ಲಿರ್ತಾನೋ ಹೆಂಡ್ತಿನೂ ಅಲ್ಲೇ ತಾನೇ ಇರ್ಬೇಕು. ಇಲ್ಲಿ ನಿಮ್ ಚಿಕ್ಕಮ್ಮನ್ ಕಾಟ ಇಲ್ಲ ಬಿಡು. ಅದ್ ಹಾಗಲ್ಲ ರೀ, ಅಡ್ಗೆ ಮನೇಲಿ ಡಬ್ಬಗಳೆಲ್ಲ ಖಾಲಿ ಇದಾವೆ. ಏನ್ ಮಾಡೋದು? ಬೇಳೆ ಅಕ್ಕಿ ಏನು ಇದಾಗಿಲ್ಲ. ನಾನೇನ್ ಮಾಡ್ಲಿ? ನೀವೇ ಹೇಳಿ. ಅದು ನಾವಿಬ್ರು ಬ್ಯಾಚುಲರ್ ಇದ್ದಲ್ಲ, ಅದಕ್ಕೆ ಹೋಟ್ಲಲ್ಲಿ. ಆದ್ರೆ ಈಗ ನೀವು ಬ್ಯಾಚುಲರ್ ಅಲ್ಲ ಅಲ್ವಾ? ಈಗ ನಾನ್ ಬಂದಿದ್ದೀನಲ್ವಾ, ನಾಳೆಯಿಂದ ರೇಷನ್ ತಂದ್ಬಿಡಿ, ನಾನೇ ಅಡಿಗೆ ಮಾಡಿ ಬಡಿಸ್ತೀನಿ. ಆಯ್ತು ಕಣೆ, ನಾಳೆ ಸಾಯಂಕಾಲದೊಳಗಡೆ ನೀನ್ ಹೇಳ್ದಾಗ ಎಲ್ಲ ರೆಡಿ ಇರುತ್ತೆ. ಗುರು, ನನ್ನೇ ಮರ್ತ್ಬಿಟ್ಟಿಯಾ? ಪಾಂಡು, ಇಲ್ಲೇ ಹತ್ತಿರದಲ್ಲಿ ಒಂದ್ ರೂಮ್ ಖಾಲಿ ಇದೆ ಕಣೋ, ನೀನ್ ಅದ್ರಲ್ಲಿ. ಅರ್ಥ ಆಯ್ತು. ಹೊಸ್ದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಮಧ್ಯೆ ಕಬಾಬ್ ಮೇ ಅಡ್ಡಿ ಆಗಕ್ಕೆ ನಂಗೂ ಇಷ್ಟ ಇಲ್ಲ. ನಾ ಈಗ್ಲೇ ಶಿಫ್ಟ್ ಮಾಡ್ತೀನಿ. ಯಾಕಣ ಹೀಗೆ ಹೇಳ್ತಿದ್ದೀರಾ? ಇಲ್ಲ ಅದಕ್ಕೆ ನಾನ್ ಬೇರೆ ಇದ್ರು ಊಟ ತಿಂಡಿಗೆ ಮಾತ್ರ ಇಲ್ಲೇ ಬರ್ತೀನಿ, ಆಯ್ತಾ? ಒಳ್ಳೆ ಪಾಂಡು. ಗುರು, ಈಗ ಯಾವ ಬಿಸ್ನೆಸ್ ಮಾಡುದು? ಅಯ್ಯ ಜೋಪಾನ. ನನಗೂ ಏನು ಹೊಡಿತಲ್ಲ ಕಣೋ, ನೀನೇ ಸ್ವಲ್ಪ ತಲೆ ಓಡ್ಸು. ಈಗ ಏನ್ ಮಾಡೋಣ? ಏನ್ ಯೋಚನೆ ಮಾಡ್ತಾ ಇದ್ದೆ ಗುರು? ಅದೇ ಮನೇಲಿ ರೇಷನ್ ಏನೂ ಇಲ್ಲ, ಸಂಜೆ ಮನೆಗೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತೀನಿ ಕಣೋ. ಹ್ಞೂ, ದುಡ್ಡಿದ್ದಾಗ ಅದನ್ನ ಎರ್ರ ಬಿರಿಯಾಗಿ ಖರ್ಚು ಮಾಡಿದ್ರೆ ಆಮೇಲೆ ಈ ರೀತಿ ಲಾಟ್ರಿ ಹೊಡಿಬೇಕಾಗತ್ತೆ. ಏನು ಹೇಳ್ತಿದ್ಯಾ ನೀನು? ಇನ್ನೇನು, 1x10 ಬ್ಯಾಂಕಲ್ಲಿ ಮುಂಡಾಯಿಸಿ 10 ಲಕ್ಷ ರೂಪಾಯಿನ ಬ್ಯಾಂಕಲ್ಲಿ ಇಡೋಣ ಅಂದ್ರೆ ಕೇಳ್ದೆ. ಹಾಗೆಲ್ಲ ನಾವು ಸೇಫ್ ಆಗಿ ಜೀವನಕ್ಕೆ ದುಡ್ಡಿಟ್ಕೊಂಡ್ರೆ ನಮ್ ಬುದ್ಧಿಗೆ ತುಕ್ ಹಿಡಿತೆ. ನಾವು ಬಂಡವಾಳಶಾಹಿಗಳ ತರ ಆಗ್ಬಿಡ್ತೀವಿ. ಹಾಗೆ ಹೀಗೆ ಅಂತ ಹೇಳ್ದೆ. ಹೌದು ಹೇಳ್ದೆ, ಅದಕ್ಕೇನೀಗ? ಬರೀ ಹೇಳಿದ್ರೆ ನಾನು ಯಾಕೆ ಹೇಳ್ತಿದ್ದೆ ಗುರು? ಆಮೇಲೆ ಟೂರ್ಗೆ ಹೋಗಿ 1 ವಾರ ಎಂಜಾಯ್ ಮಾಡಿ ದುಡ್ಡನ್ನೆಲ್ಲ ಉಡಾಯಿಸಿದ್ವಲ್ಲ, ಅದಕ್ಕೆ ಇವತ್ತು ಈ ಗತಿ. ಯಾಕು ಎಂಜಾಯ್ ನಾನು ಒಬ್ಬನೇ ಮಾಡಿದ, ನೀನ್ ಮಾಡ್ಲಿಲ್ವಾ? ಆದ್ರೂ ಆ ಪ್ಲಾನ್ ಎಲ್ಲ ನಿಂದೆ ಅಲ್ವಾ ಗುರು? ನೀನ್ ಬೇಡ ಅಂದಿದ್ರೆ ನಾನೇನು ಒತ್ತಾಯ ಮಾಡ್ತಿದ್ನಾ? ಲವ್, ನಾವಿಬ್ರು ಸೇರಲ್ಲಿ ಮಜಾ ಮಾಡುವಾಗ ನಾನು ಎಷ್ಟೊಂದು ಹೊಗಳ್ದೆ. ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ದಲ್ಲ, ಒಂದ್ಸಲ ಅದನ್ನೆಲ್ಲ ನೆನೆಸ್ಕೋ. ಇದಕ್ಕಿಂತ ಸ್ವರ್ಗ ಬೇಕಾ? ಜೋಕೆ ಏನಾಯ್ತು ನಿಂಗೆ? ಕರ್ಕೊಂಬಂದು ಇಲ್ಲಿ ಕೂಸ್ಬಿಟ್ಟು ಮಸಾಜ್ ಮಾಡ್ತೀನಿ ಅಂತ ತಗೊಂಬಂದು ಮೈಗೆಲ್ಲ ಮಣ್ಣು ಮೆತ್ಬಿಟ್ಟು ಬೇಡ ಬೇಡ ಅಂತ ಕೇಳ್ದೆ. ನಂಗ್ ಬೇಕಾ ಈ ಅವಸ್ಥೆ? ಹೇಳಿದ್ರು ಕೇಳಲ್ವಲ್ಲ ಜೆಮ್ಸು. ಬಿಟ್ಬಿಡ್ರ. ಒಳ್ಳೆ ಕಥೆ ಆಯ್ತು. ನಾ ಬರೋವರೆಗೂ 2 hours ಇಲ್ಲೇ ಕೂತಿರ್ಬೇಕು. ಹೋಗ್ಬಾರ್ದು. ಪಾಂಡು, ಏನ್ ಮಾಮ್, ಹುಡುಗಿ ಬರ್ಲೇ ಅಲ್ಲ? 1 ಗಂಟೆಗೆ ಸರಿಯಾಗಿ ಇದೇ ದಾರಿ ಬರ್ತಾಳೆ ಅಂತ ಹೇಳ್ದೆ. ಹೌದಪ್ಪ, 1 ಗಂಟೆಗೆ ಬರ್ತಾಳ, ನನಗ್ ಗೊತ್ತ.
ಗೊತ್ತು ಗೊತ್ತು ಏನ್ ಇವನ್ ಮಾವನ್ ಮಗಳು ಗೊತ್ತಿರಕ್ಕೆ ನೋಡ ನಾನ್ ರೇಗಿಸ್ಬೇಡ ದುಡ್ಡು ಬರುತ್ತೆ ಅನ್ನೋ ಕಡೆ ಪೊಲೀಸ್ ಸಿಐಡಿಗಳಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತೀನಿ ಗೊತ್ತೇನಮ್ಮ. ಇವನೊಂಥರ ರಾಜ್ಕುಮಾರ್ ಅನ್ಕೋಣ. ಓಕೆ ಓಕೆ ಕೂಲ್, ನಾವು ಸುಮ್ಗೆ ತಮಾಷೆ ಮಾಡಿದ್ ಕರಿಯಾ. ಈಗ ಸರಿಯಾಗಿ 1 ಗಂಟೆ ಬರ್ತೀಯಲ್ಲ ವ್ಯಾನ್ ಸ್ಟಾರ್ಟ್ ಮಾಡು. ಸ್ವರ್ಗ ಕಣೋ. ಬರೀ ಮೊನ್ನೆ ಸುಮ್ನಿರು ಗುರು, ನಾನು ಹೊಟ್ಟೆ ಎಲ್ಲ ಉರಿತಾ ಇದೆ. ಯಾಕೋ ಏನಾಯ್ತು? ಅಸಿಡಿಟಿನಾ? ಅಯ್ಯೋ ಅದಲ್ಲ ಗುರು, ನಾನು ಹೇಳಿದ್ದು ಇಲ್ಲಿ ಇವ್ರ ಹತ್ರ ಕೆಸರು ಮಣ್ಣು ಹಚ್ಕೊಳಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇದೀವಲ್ಲ. ಏನ್ ಗುರು ಇದು ಅನ್ಯಾಯ. ಊಟಕ್ಕೆ 500, ಐಸ್ ಕ್ರೀಮ್ಗೆ 200, ಕಾಫಿಗೆ 150, ಎಳ್ನೀರ್ಗೆ 75 ರೂಪಾಯಿ. ಹೀಗಾದ್ರೆ ಸರಿಯಾಗಿ ಫ್ರಂಟ್ ಇಂದ ಬ್ಯಾಕ್ ವರ್ಗೂ ನಾಮ ಎಳೆದು ಬಿಡ್ತಾರೆ ವೆಂಕಟರಮಣನ್ ತರ. ಥೂ ಗಂಜಸ್ ನನ್ ಮಗನೇ, 10 ಲಕ್ಷ ಹಾಕೊಂಡು ನಮ್ಮ ಹತ್ರ ಇರೋದು ಖರ್ಚಾಗ್ಲಿ ಬಿಡು. ನಾವೇನ್ ಕಷ್ಟಪಟ್ಟ ದುಡ್ದಿದ್ವಿ ಹೌದಲ್ವಾ? ಲವ್ ಹೋಗ್ಲಿ ಬಿಡ. ಇವರೆಲ್ಲ ನಮ್ಮೂರೇ ಕಣೋ. ನಮ್ಗೆ ಊಟ ಕೊಡೋ ಈ ರೆಸಾರ್ಟ್ನವ್ರಿಗೆ ಮಸಾಜ್ ಮಾಡೋ ಈ ಪಾಪದ ಹುಡುಗರಿಗೆ ಕೊಡೋದ್ರಲ್ಲಿ ತಪ್ಪಿಲ್ಲ. ಕೊಡೋಣ ಬಿಡು. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರ್ರಿಗೆ ಅನ್ನೋ ಗಾದೆ ಮಾತೆ ಇದೆಲ್ವೇನೋ? ಗೊತ್ತಾಯ್ತೇನೋ ದಡ್ಡ? ನೀನು ನಿನ್ ಫಿಲಾಸಫಿನೋ ಈ ತರ ಮೋಸ ಮಾಡಿ ಸಂಪಾದಿಸುದು ಇವ್ರಿಗೆ ಸ್ವಲ್ಪ ಕೊಟ್ರೆ ಮಾಡಿರೋ ಪಾಪ ಕಳೀತೆ ಗೊತ್ತಾ? ಹಂಗಂತಿ? ಯಾವ್ದು ಪ್ಲಾನ್ ಇಲ್ಲ ನಿಂತ್ಕೊಂತು. ಹೌದಲ್ವಾ? ಈ ಪ್ಲೇಸ್ ಓಕೆ ಅಲ್ವಾ? ಹೌದು ಬ್ರೋ, ಬೊಂಬೈ ಪ್ಲೇಸ್. ಬಿಡ್ರ ಯಾರು ನೀವಲ್ಲ? ಪಾಂಡು ಪಾಪ ಆ ಹುಡುಗಿನ ಬಲವಂತ ಕರ್ಕೊಂಡು ಹೋಗ್ತಿದ್ದಾರೆ. ಹೌದಲ್ವಾ? ಏನ್ ಹೌದಲ್ಲ ಅಂತ ರಾಗ ಹೇಳ್ತಾ ಇದ್ಯಾ? ಪಾಪ ಆ ಹುಡುಗಿನವ್ರು ಏನೋ ಮಾಡೋ ಆಗಿದೆ. ಅಯ್ಯೋ ಬಿಡುಗರು, ನಮ್ಗೆ ಯಾಕೆ? ಅದು ರೌಡಿಗಳ ವಿಷಯ, ಯಾಕೆ ತೊಂದ್ರೆ ತಗೋತೀಯಾ? ಥೂ ನನ್ ಮಗನೇ, ಒಂದ್ ಹುಡುಗಿ ಕಷ್ಟದಲ್ಲಿರ್ಬೇಕಾದ್ರೆ ಹೀಗ ಹೇಳುದು. ನಾನ್ ಸುಮ್ನೆ ಇರಲ್ಲ. ಸುಮ್ನಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀಯಾ ಅಥವಾ ಜನಗಳನ್ನೆಲ್ಲ ಕರೀತೀಯಾ? ಈ ಎರಡಕ್ಕೂ ಟೈಮ್ ಇಲ್ಲ ಪಾಂಡು. ನೀನ್ ಪೊಲೀಸ್ರಿಗೆ ಫೋನ್ ಮಾಡೋದ್ರಲ್ಲಿ ಅವ್ರು ಅಲ್ಲಿಂದ ಬರೋದ್ರಲ್ಲಿ ಈ ಹುಡುಗಿ ಶೀಲ ಹೊರಟೋಗಿರುತ್ತೆ. ಇಲ್ಲಿರೋ ಜನಗಳೆಲ್ಲ ನಿನ್ನಂಗೆ ನಮ್ಗೆ ಯಾಕಪ್ಪ ಇನ್ನೊಬ್ರು ವಿಷಯ ಅನ್ನೋರು. ಮತ್ತೆ ಏನ್ ಮಾಡ್ತೀಯಾ ಗುರು? ನೋಡ್ತಿರ್ಲೇ ಡುಮ್ಮ ಏನ್ ಮಾಡ್ತೀನಿ ಅಂತ. ಇರು 1 ನಿಮಿಷ, ಕೆಸರು ತಿಲ್ಕ ಹಾಕ್ತೀನಿ. ಜೈ ಬಜರಂಗ ಬಲಿ. ನನ್ ಕೈನ ನೋಡ್ರಿ ಅಲ್ಲಿ ಯಾವನ ಬರಿ ಮೈ ನಮ್ಮ ಹತ್ರ ನೋಡ್ಬತ್ತವನೆ. ಕೈನ ಬರ್ಲಿ ಅವನು, ಅವನ್ ಕಾಲ್ ಮುರಿದು ಅವನ್ ಕೈ ಕೊಡೋಣ. ಮಗ ನೋಡ ಅವ್ನ ಏನ್ ಸ್ಪೀಡ್ ಆಗಿ ಬರ್ತಾ ಇದ್ದಾನೆ. ಏಯ್ ಮರ್ಯಾದೆಗಳನ್ನ ಬಿಟ್ಬಿಟ್ರ. ನೋಡಿ ಮಿಸ್, ನೀವು ನನ್ನ ನೋಡಿ ಗಾಬರಿ ಆಗ್ಬೇಡಿ. ನಾನು ಇವ್ರ ತರ ಅಲ್ಲ, ತುಂಬಾ ಒಳ್ಳೆಯವನು. ನೋಡಿ ಈ ಪುಂಡ್ರಿಂದ ನಾನು ನಿಮ್ಮನ್ನು ಬಿಡಿಸ್ತೀನಿ. ಪ್ಲೀಸ್ ಬನ್ನಿ. ಯಾಕೋ ಒಂದು ಆಚಾರ ಸರಿ ಇಲ್ಲ ಇವತ್ತು. ಮಜಾ ಬಿಟ್ಬಿಡ್ರೋ ಇವನ್ನ, ಇಟ್ಕೊಳ್ರೋ. ಕರಿಯ ಬೇಜಾನ್ ಅವಳಿ ಕೊಡ್ತಾವನಲ್ಲ ಲೇ. ಏನಂದೆ ಮಗ ನೀನು? ಇವಳನ್ನ ನೀನ್ ನಮ್ಮಿಂದ ಬಿಡಿಸ್ತೀಯಾ? ಒದೆ ತಿಂತೀಯ ನೋಡು. ಡ್ಯೂಟಿ ಕಳ್ಕೊಳಕ್ ಬಂದಿದ್ಯಾ ಅನ್ಸುತ್ತೆ. ಸುಮ್ಮನೆ ಹೋಗಿ ಮಸಾಜ್ ಮಾಡಿಸ್ಕೋ. ಹೌದೌದು ಪಾಪ, ಯಾಕೆ ಸುಮ್ನೆ ನಮ್ ಕೈಲಿ ಮೂಳೆ ಮುರ್ಸ್ಕೊಂತೀಯಾ? ತಲೆ ಕೆಡಿಸ್ಬೇಡ, ಸುಮ್ನೆ ಹೋಗಮ್ಮ. ನಿನ್ ಕೆಲ್ಸ ನೀ ನೋಡು. ನಮ್ ಕೆಲ್ಸ ನಮ್ಗೆ ಮಾಡ ಬಿಡು. ನನ್ನ ಮೂಳೆ ಮುರಿದ್ರ ಬದ್ಮಾಶ್ ಮಕ್ಕ. ಮೂಡ್ ಎಣಿಸ್ತೀನಿ, ಅಷ್ಟಲ್ಲಿ ಇಲ್ಲಿಂದ ಹೋದ್ರೆ ಸರಿ. ಇಲ್ದಿದ್ರೆ ಇದ್ರೆ 1, ಇಲ್ದಿದ್ರೆ 2, ಇಲ್ದಿದ್ರೆ 3. ಸರಿಯಾಗತ್ತೆ. ಬರಿ ಹೊಡಿತೀಯಲ್ಲ, ಹೊಡಿ ಗುರು. ನಿಲ್ಸೋ, ಇಲ್ದಿದ್ರೆ ಇವ್ಳು ಕೂದೆ ಕಚ್ಚ ಕಚ್ಬಿಡ್ತೇನೆ. ಪ್ಲೀಸ್ ಪ್ಲೀಸ್ ಅವ್ನು ಬಿಟ್ಬಿಡಿ. ನಿಮ್ಗೆ ಎಷ್ಟು ದುಡ್ಡು ಬೇಕು ಹೋಗ್ತೀನಿ ಪ್ಲೀಸ್.
ಎಷ್ಟು ದುಡ್ಡು ಬೇಕಾದ್ರೆ ಕೊಡ್ತೀಯಾ? ಕೊಡ್ತೀನಿ, ಖಂಡಿತವಾಗ್ಲು ಕೊಡ್ತೀನಿ. 5 ಲಕ್ಷ ಕೊಡ್ತೀಯಾ? ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಆಗಲ್ಲ, 10 ಲಕ್ಷ ರೂಪಾಯಿ ಕೊಡ್ತೀಯಾ? ಆಯ್ತು, 10 ಲಕ್ಷ. ಪಾಂಡು 10 ಲಕ್ಷ ತಗೊಂಬಾರೋ. ಆಯ್ತು ತಗೊಂಬರ್ತೀನಿ ಇರು ಗುರು. ಅಬ್ಬಾ ತಗೋ ಗುರು 10 ಲಕ್ಷ. ತಗೊಳ್ಳಿ ದುಡ್ಡು. ಅವಳು ಬಿಟ್ಬಿಡಿ. ಬಿಟ್ಬಿಡಿ. ದುಡ್ಡು ತರಾಗಿಲ್ಲ, ಬನ್ನಿ. ನನ್ ಮಾನ ಪ್ರಾಣ ಕಾಪಾಡಿದ್ರಿ, ನಿಮ್ಗೆ ತುಂಬಾ ಥ್ಯಾಂಕ್ಸ್. ಅದೆಲ್ಲ ಆಮೇಲೆ, ಮೊದಲು ನಿಮ್ಮ ಮನೆ ಹೋಗಿ ನಿಮ್ಮನ್ನು ಬಿಡ್ತೀನಿ. ಈ ಅವತಾರದಲ್ಲ. ಹಂಗಲ್ಲ. ಪಾಂಡು ಬರೋ ಡ್ರೆಸ್ ಮಾಡಿ. ಬನ್ನಿ, ಹೋಗೋಣ. ನಿಮಿಷ ಬಟ್ಟೆ ಹಾಕೊಡ್ತೀನಿ. ಗುರು ಬಹಳ ಒಳ್ಳೆ ಕೆಲಸನೇ ಮಾಡಿದೆ. ತುಂಬಾ ಥ್ಯಾಂಕ್ಸ್. ಅದಿರ್ಲಿ, ಇದೇನು ಇಷ್ಟೊಂದು ರಕ್ತ ಬರ್ತಿದಲ್ಲ, ಬನ್ನಿ ಆಸ್ಪತ್ರೆಗೆ ಹೋಗೋಣ. ಆಯ್ತು ಬನ್ನಿ. ಸೇಫ್ಟಿ ಕಾಬಿಡುತ್ತೆ, ಬೇಗ ಬನ್ನಿ. ಲೇಟ್ ಮಾಡಬೇಡ. ಶೋಭಾ ಮಗಳೇ, ಏನಾಯ್ತಮ್ಮ? ಮಗಳೇ ಶೋಭಾ, ಏನಕ್ಕೆ ಹೇಳಮ್ಮ? ಸರ್ ಗಾಬರಿ ಆಗ್ಬೇಡಿ. ನೋಡಿ, ನಿಮ್ಮ ಮಗಳು ಸುರಕ್ಷಿತವಾಗಿದ್ದಾಳೆ. ಆ ಕಿಡ್ನಾಪರ್ಗಳಿಂದ ಸ್ವಲ್ಪ ಶಾಕ್ ಆಗಿದೆ, ಚೆನ್ನಾಗಿ ನೋಡ್ಕೋಬೇಕಷ್ಟೇ. ಪಾಪ, ಇವರು ಜೇಮ್ಸ್, ಇವರೇ ನನ್ ಕಾಪಾಡಿದ್ದು. ನನ್ ಮಗಳನ್ನ ಕಾಪಾಡಿ ಪುಣ್ಯ ಕಳ್ಕೊಂಡಪ್ಪ. ಪಾಪ, ಇವ್ರು ನನ್ ಬಿಡ್ಸೋದಿಕ್ಕೆ 10 ಲಕ್ಷ ಕೊಟ್ಟಿದ್ದಾರೆ. ಇನ್ನು 10 ಲಕ್ಷ ಕೊಟ್ರ? ಬಿಡಿ ಸರ್, ಅದೇನು ಒಂದು ಜೀವಕ್ಕಿಂತ ದುಡ್ಡು ದೊಡ್ಡದಲ್ಲ. ಇವ್ರು ಯಾರು? ಇವನು ನನ್ನ ಜೀವದ ಗೆಳೆಯ ಪಾಂಡು ಅಂತ. ನಾನು ಜೇಮ್ಸ್. ಜೇಮ್ಸ್ ಅಂದ್ರೆ ಕ್ರಿಶ್ಚಿಯನ್? ಅಲ್ಲ ಸರ್, ನಮ್ಮಪ್ಪ ಜವರಪ್ಪ ಅಂತ. ನನ್ನ ಹೆಸರು ಮಧುಕರ, ಅದಕ್ಕೆ ಜೇಮ್ಸ್ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ತುಂಬಾ ಸಂತೋಷ ಕಣಪ್ಪ. ನಿನ್ ದುಡ್ಡನ್ನ ನನ್ನ ಬಿಸ್ನೆಸ್ ಪಾರ್ಟ್ನರ್ ವಾಪಸ್ ಪಂಚ ಕೊಟ್ಬಿಡ್ತೀನಿ. ನನ್ನ ಒಬ್ಬಳೆ ಮಗಳನ್ನ ಕಾಪಾಡಿದ್ಯಾ. ಛೆ, ನನಗ್ ನಿಮ್ ದುಡ್ಡು ಬೇಡ ಸರ್. ದುಡ್ಡು ವಾಪಸ್ ತಗೊಂಡ್ರೆ ಮಾಡಿ ಸಹಾಯ ವ್ಯರ್ಥ ಆಗುತ್ತೆ. ಸರಿ, ಲೇಟ್ ಆಗುತ್ತೆ, ಹೊಡ್ತೀವಿ ಸರ್. ಹಾಗಂತ ದುಡ್ಡು ಕೊಡ್ದೇ ಇರಕ್ಕಾಗುತ್ತೆ? ಅಯ್ಯೋ ಬಿಡಿ ಸರ್, ಅವ್ರ ಮನ್ಸು ಮಾಡಿದ್ರೆ ಅದನ್ನ ಒಂದು ವಾರದ ಸಂಪಾದಿಸ್ತಾರೆ. ಹಬ್ಬ, ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ಸುತ್ತೆ. ಹೌದೌದು, ಬಂಡವಾಳವಿಲ್ದಿರೋ ಬಿಸ್ನೆಸ್ ಇವ್ರು ಒಂಥರ ಹಾಗೇನೆ. ಇರ್ಲಿ ಬಿಡಿ. ಸರಿ, ಊಟ ಮಾಡ್ಕೊಂಡು ಹೋಗಿಪ್ಪ. ಹೌದೌದು, ಊಟ ಮಾಡ್ಲೇಬೇಕು. ಹಾಗಲ್ಲ, ಅದು ನನ್ಗೋಸ್ಕರ ಇರಲ್ವಾ? ಆಯ್ತು, ಬನ್ನಿ ಬನ್ನಿ. ಎಲ್ರೂ ಕೈ ತೊಳ್ಕೊಂಡು ಊಟಕ್ಕೆ ಬನ್ನಿ. ನೀನ್ ಹೇಳಿದ್ ಸರಿ ಗುರು, ಆಗೇನೋ ಚೆನ್ನಾಗಿತ್ತು. ಆದ್ರೆ ಈಗೇನ್ ಮಾಡ್ತೀಯಾ? ನನ್ಗೆ ಯಾಕೋ ತಲೆ ಎಲ್ಲ ಖಾಲಿ ಆಗಿದೆ, ಏನು ಹೊಳಿತಾನೆ ಇಲ್ಲ. ಅಂದ್ರೆ ಮುಂಚೆ ನಿನ್ ತಲೆಯಲ್ಲಿ ಏನಾದ್ರು ಇತ್ತು ಅಂತನಾ? ನನ್ ಬೈಯೋದ್ ಬಿಟ್ಟು ನೀನೇ ತಲೆ ಓಡ್ಸು ಗುರು. ಏನಾರ ಮಾಡ್ಬೇಕಲ್ಲ. ಅಯ್ಯೋ, ಏನಾಯ್ತು ಗುರು? ಯಾಕೋ ಹಾಗೆ ಎದುರ್ಕೊಳ್ತಿದ್ಯಾ? ಒಂದು ಸೂಪರ್ ಐಡಿಯಾ ಬಂತು ಕಣಮ್ಮ. ಓ ಹೌದಾ? ಏನ್ ಗುರು ಅದು? ಹೇಳ್ತೀನಿ, ನಡಿ ಮೊದ್ಲು ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಅಂದ್ರೆ ಎಲ್ಲಿಗೆ? ಕೇಳ್ಬಿಟ್ಯಾ? ಥೂ, ಅಕ್ಷಕ್ಕ ಮುಂಡಿದೆ. ಹೋಗ್ಲಿ ಬಿಡು, ನಡಿ ಮಂಡ್ಯಾಗೆ. ಮಂಡ್ಯಾಗ ಅಲ್ಲ ಗುರು, ಇಲ್ಲಿ ನಿನ್ನ ಹೊಸ ತಿನ್ಬಿಟ್ಟು ಅಲ್ಲೋಗಿ ಏನ್ ಮಾಡ್ತೀಯಾ? ಅದು ಅಲ್ಲದೆ ಸಂಜೆ ಒಳಗೆ ರೇಷನ್ ತರೋದಕ್ಕೆ ದುಡ್ಡು ಸಂಪಾದನೆ ಮಾಡ್ಬೇಕು, ಗೊತ್ತಲ್ವಾ? ಅದಕ್ಕೆ ಕಣಗೂಬೆ ಹೊರಟಿರೋದು. ನೋಡ್ತಿರು, ಸಂಜೆ ಒಳಗೆ ಹಾಕಿ ದುಡ್ಡು ಮಾಡ್ತೀನಿ ಅಂತ. ಹೌದಾ? ಆಯ್ತಪ್ಪ, ಸಂಜೆವರೆಗೂ ನಾನು ಹೇಗಿದ್ರು ಬದುಕೇ ಇರ್ತೀನಿ. ಅದೇನ್ ಮಾಡಿ ಸಂಪಾದನೆ ಮಾಡ್ತೀಯೋ ನಾನು ನೋಡ್ತೀನಿ. ನೋಡ್ತಾನೆ ಇರುವಂತೆ. ಈಗ ಮೊದ್ಲು ನಡಿ. ಹರೇ ಕೃಷ್ಣ. ನಡಿ ನಡಿ. ಓಹೋ, ಏನ್ ಜೇಮ್ಸ್ ಬಾಂಡು ಇಷ್ಟು ದಿವಸ ಕಾಣಿಸ್ಲಾ ಇಲ್ಲ. ಏನ್ ಬಿಸ್ನೆಸ್ ಟೂರಾ? ಸಿಂಗಾಪುರ್ಗೆ ಹೋಗಿದ್ದೀವಿ ಸರ್. ಪಪ್ಪ, ಇವರು ಸಿಂಗಾಪುರ್ನಲ್ಲಿ ದೊಡ್ಡ ಬಿಸ್ನೆಸ್ ಓಪನ್ ಮಾಡಿ ಬಂದಿದ್ದಾರೆ. ಬನ್ನಿ ಪಪ್ಪ, ಕೂತ್ಕೊಳ್ಳಿ. ಅಷ್ಟ್ ದೊಡ್ಡ ಬಿಸ್ನೆಸ್ ಏನೂ ಇಲ್ಲ, ಸುಮ್ನೆ ಅವಳು ಹಾಗೆ ಹೇಳ್ತಾಳೆ ಅಷ್ಟೇ. ಏನಪ್ಪ ಹೀಗೆ ಸಿಂಗಾಪುರ್ ಹಂಗ ಅಂತ ಓಡಾಡ್ಕೊಂಡಿರ್ತೀಯೋ ಅಥವಾ ಮದುವೆಗೆ ಆಗ್ತೀಯೋ? ಅಯ್ಯೋ ಬಿಡಿ ಸಾರ್, ಅವ್ರಿಗೆ ಹುಡುಗಿರಿಗೆ ಬದಾನೆ ಓದಲೆಲ್ಲ ಒಂದೊಂದು. ಅಂದ್ರೆ ಅದೇ ಅವ್ರ ಹುಡುಗಿ ಕೊಡೋದಕ್ಕೆ ಎಷ್ಟೋ ಕಡೆಯಿಂದ ನಾ ಮುಂದು ತಾ ಮುಂದು ಅಂತ ಬರ್ತಿದ್ದಾರೆ ಅಂದೆ. ಓ ಹಾಗ. ಎಲ್ರು ಕಾಫಿ ತಗೊಳ್ಳಿ. ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ಸ್ ಆಂಟಿ. ಇರ್ಲಪ್ಪ, ನೀವು ತಗೊಳ್ರಿ. ತಗೋಮ್ಮ ನೀನು. ಕಾಫಿ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ಸ್. ನಿನ್ ಎಷ್ಟು ಸ್ವರ್ಗ ಹೋಗಿದೆಯಾ ನೋಡು.
ಬೇಗ ಮದುವೆ ಆಗು. ಹೊಟ್ಟೆಗೆ ಚೆನ್ನಾಗಿ ಊಟ ಬಿದ್ರೆ ಊದ್ಕೊಂತೀಯ. ಮದುವೆ ವಿಷಯ ಏನಾದ್ರು ಯೋಚನೆ ಮಾಡಿದ್ಯಾ? ನಮ್ ಶೋಭಾ ನಿನ್ಗೆ ಒಪ್ಪಿಗೆ ತಾನೆ? ಏನಂತೀಯಪ್ಪ? ಶೋಭನ್ ಬಿಟ್ಟು ಇನ್ಯಾರನ್ನ ಮದ್ವೆ ಆಗ್ಲಿ ಅಂಕಲ್ ನಾನು. ಆದ್ರೆ ಆದ್ರೆ ಏನಪ್ಪ ಆದ್ರೆ? ನಿಮಗೆ ಗೊತ್ತು ಅಂಕಲ್, ನನಗ್ ತಂದೆ ತಾಯಿ ಯಾರು ಇಲ್ಲ ಅನ್ನೋದು. ಈಗ ಬಿಸ್ನೆಸ್ ಶುರು ಮಾಡಿದನಲ್ವಾ, ಮದ್ವೆ ಅಂದ್ಮೇಲೆ ಸ್ವಲ್ಪನಾದ್ರೂ ದುಡ್ಡಿರ್ಬೇಕಲ್ವಾ. ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀಯ? ನನ್ಗಿರೋಳು ಒಬ್ಬಳೇ ಮಗಳು. ನೀನ್ ದುಡ್ಡಿನ ಬಗ್ಗೆ ಚಿಂತೆನೇ ಮಾಡಬೇಡ. ನನ್ನ ಹತ್ರ ಇರೋ ದುಡ್ಡೆಲ್ಲ ನಿಂದೆ ಅಲ್ವಾ? ಅಯ್ಯೋ, ಇದು ನಿಮ್ ದೊಡ್ಡ ಗುಣ ಮಾವಯ್ಯ. ನೀವು ಹೇಗೆ ಹೇಳ್ತಿರೋ ಹಾಗೆ. ಸರಿ, ಹಾಗಾದ್ರೆ ನಾನು ಪುರೋಹಿತನ ಕರೆಸಿ ಮದುವೆ ತಾರೀಕು ಗುರ್ತಾಕಿಸ್ತೀನಿ. ಸರಿ ಮಾವ, ಬೆಂಗಳೂರಿನಲ್ಲಿ ನನ್ನ ಸಂಜೆ ಮೀಟಿಂಗ್ ಇದೆ. ಬಸ್ಸಲ್ಲಿ ಹೋಗೋದ್ರಿಂದ ಈಗಲೇ ಹೊರಡ್ಬೇಕು. ಏನು ಬಸ್ಸಲ್ಲಿ ಹೋಗ್ತೀಯ? ಇಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ, ಅದು ನನ್ನ ಅಳಿಯಾಗಿ ನೀನ್ ಬಸ್ಸಲ್ಲಿ ಓಡಾಡೋದಂತಂದ್ರೆ ಛೇ, ನನ್ನ ಕಾರ್ ತಗೊಂಡೋಗಿ. ಅಯ್ಯೋ, ಅದು ಬೇಡ. ಇಲ್ಲಿ ತಗೊಳ್ಳಿ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ವೆರಿ ಮಚ್. ನಾನು ಬರ್ತೀನಿ ಶೋಭಾ. ಬಾಯ್ ಜೇಮ್ಸ್. ಸರಿ, ಮೀಟಿಂಗ್ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಇಲ್ಲೇ ಬಂದ್ಬಿಡಿ. ಟ್ರೈ ಮಾಡ್ತೀನಿ ಶೋಭಾ. ಲೇಟ್ ಆದ್ರೆ ಮಾತ್ರ ಬೇಜಾರು ಮಾಡ್ಕೋಬಾರ್ದು. ಬರಕ್ಕಾಗಲ್ಲ. ಬೆಳಗ್ಗೆ ಟಿಫನ್ ಮಾತ್ರ ಖಂಡಿತ ಇಲ್ಲೇ ಬರ್ತೀನಿ. ಏನ್ ಪಾಂಡು, ನಡಿ. ಈಗೇನ್ ಹೇಳ್ತೀಯ? ಸಾಯಂಕಾಲದೊಳಗಡೆ ದುಡ್ಡು ಮಾಡ್ತೀನಿ ಅಂದಿದೆ, ಮಾಡಿದೀನಿ. ಇದಕ್ಕೇನ್ ಹೇಳ್ತೀಯ? ಅಬ್ಬಾ, ನಿನ್ ಪ್ರಳಯಾಂತಕ ಬುದ್ಧಿಗೆ ನಂದೊಂದ್ ದೊಡ್ಡ ನಮಸ್ಕಾರ. ಆದ್ರೆ ನೀನ್ ಈ ರೀತಿ ಕಣ್ ಹುಡುಗಿರಿಗೆಲ್ಲ ಮೋಸ ಮಾಡೋದು ಸರಿ ಅಲ್ಲ ಕಣು. ಮೋಸ? ನಾನೇನು ಮೋಸ ಮಾಡ್ದೆ? ಏನೋ ಹಿಂಗ್ ಕೇಳ್ತಾ ಇದೀಯಾ? ಮೊನ್ನೆ ತಾನೇ ರಮ್ಯಾನ್ ಮದುವೆ ಆಗಿ ಸಂಸಾರಸ್ಥಾನು ಆಗಿ ಈಗ ಇಷ್ಟು ಬೇಗ ಇನ್ನೊಂದು ಹುಡುಗಿನ ಲವ್ ಮಾಡ್ತಾ ಇದೀಯಾ? ಮತ್ತೆ ದುಡ್ಡು ಮಾಡ್ಬೇಕು ಅಂದ್ರೆ ಇವೆಲ್ಲ ಮಾಮೂಲಿ ಕಣೋ. ಶೋಭಾನ್ ನಿನ್ ಮದುವೆ ಆಗಲ್ವಾ? ಅವ್ರ ಮನೇಲಿ ಅವ್ರ ತಂದೆ ಮದುವೆ ವಿಷಯ ಕೇಳಿದ್ಕೆ ಹೂ ಅಂದೆ. ಈಗ್ಲೂ ಹೂ ಅಂತೀನಿ. ನಾನೆಲ್ಲ ಶೋಭನ್ ಮದುವೆ ಆಗಲ್ಲ ಅಂದೆ. ಅಂದ್ರೆ ನೋಡು, ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ 16,000 ಹೆಂಡ್ತಿರಿದ್ರಂತೆ. ನನಗೆ 2-3 ಇದ್ರೆ ನಿನಗೇನು ಪ್ರಾಬ್ಲಮ್? 2-3 ಅಂದ್ರೆ ಮೂರನೇ ಅವಳು ಯಾರಾದ್ರೂ ಸಿಕ್ಕಿದ್ರೆ ಅವಳನ್ನೂ ಮದುವೆ ಆಗೋ ಯೋಚನೆ ಇದೆಯಾ? ಛೇ, ಮಾತಿಗೆ ಹೇಳ್ದೆ ಕಣೋ ಅಷ್ಟೇ. ಜೀವನದಲ್ಲಿ ನಾವ್ ಅನ್ಕೊಂಡಂಗೆಲ್ಲ ಆಗಲ್ವಲ್ಲ. ಅಪ್ಪ ಮಹಾಗುರು, ಸಾಕು ನಿನ್ ಫಿಲಾಸಫಿ. ಒಂದ್ ಮಂಡ್ಯ, ಒಂದ್ ಬೆಂಗಳೂರು, ಇನ್ನೊಂದ್ ಎಲ್ಲಿದೆಯೋ. ಹರೇ ಕೃಷ್ಣ, ನಡಿ ನಡಿ. ಪಾಪ, ಜೇಮ್ಸ್ ಒಳ್ಳೆಯವರಲ್ವಾ? ಹೌದಮ್ಮ, ನನಗೂ ಹಾಗೆ ಅನ್ಸುತ್ತೆ. ಪಾಪ, ಜೇಮ್ಸ್ ಅವರು ಇಲ್ಲೇ ನನ್ ಕಾಪಾಡಿದ್ದು. ಬಾಮ್ಮಲ್ಲಿ ಕುತ್ಕೊಳ್ಳೋಣ. ನೋಡಮ್ಮ, ಯಾರೋ ಮುಟ್ಟಾಳ 3 ಮದುವೆ ಆಗಿದ್ದಾನೆ, ಸತ್ತಾಗೇನೆ. ಏನ್ರಿ ಇಷ್ಟೊಂದೆಲ್ಲ ತಂದ್ಬಿಟ್ಟಿದ್ದೀರಾ? ಇರ್ಲಿ ಬಿಡೆ. ನಾನೆಲ್ಲಾದ್ರೂ ಬಿಸ್ನೆಸ್ ಅಂತ ಫಾರಿನ್ ಹೋದಾಗ ಕಿರಾಣಿ ಮುಗಿದಾದ್ರೆ ನೀನೇ ಹೋಗಿ ತಗೊಂಡ್ಬರ್ಬೇಕಾಗತ್ತಲ್ಲ. ಆ ತೊಂದ್ರೆ ನೀನ್ ಬೇಡ ಅಂತ. ನೀವೆಷ್ಟು ಒಳ್ಳೆಯವ್ರಿ. ನನ್ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ. ಹೋಗ್ತಾ ಹೋಗ್ತಾ ನೋಡ್ತಿದ್ರು, ನನ್ ಪ್ರೀತಿ ಆಳ ನಿನಗೆ ತಿಳಿಯುತ್ತೆ. ಹೌದೌದು, ಆಳ ಅವ್ರಿಗೆ ಸಿಕ್ಕದ ಗೊತ್ತಾಗೋದು. ಅಂದ್ರೆ ಅದು ಅವ್ರ ಪ್ರೀತಿ ಸಾಗರದಷ್ಟು ಆಳ, ಅದ್ರ ತಳ ನಿಮಗ್ ಸಿಗಲ್ಲ ಅಂತಂದೆ. ಓ ಹಾಗಾ? ಹಾಗೆ ಅನಿಸಬಿರು. ಲೋ ಪಾಂಡು, ನೀ ಸಿನಿಮಾಗೆ ಹೋಗ್ಬೇಕಂತಿದ್ದಲ್ಲೋ? ಹೌದು ಗುರು. ದುಡ್ಡು ಕೊಡಲ್ವಾ? ಎಂಜಾಯ್ ಮಾಡು. ರಮ್ಯಾ ಬಿಡಿ ಅದನ್ನ. ಬಾಯ್ಲಿ ಲವ್ ಮಾಡ ಬಾರೇ. ಬಿಡಿಪಾ. ಒಂದ್ ನಿಮಿಷ ಇರ್ರಿ. ಏನು ಶೋಭಾ? ರೀ, ಹೋಗ್ ಬರ್ತೀರಾ? ಲೇ, ಯಾಕೆ ಹೇಳ್ತಿದೀಯಾ? ನಾನೇನ್ ಪರ್ಮನೆಂಟ್ ಆಗಿ ಮನೆ ಬಿಟ್ಟು ಹೋಗ್ತಿದ್ದೀನಾ? 2-3 ದಿವಸ ಡ್ಯೂಟಿ ಮೇಲೆ ಹೋಗ್ತಿದ್ದೀನಿ. ಖಂಡಿತ ವಾಪಸ್ ಬರ್ತೀನಿ. ನಾನೇ ನೀವ್ ಹೋಗ್ತೀವಿ ಅಂತ ಅಳ್ತಿಲ್ಲ. ಒಳಗಡೆ ಮೆಣಸಿನ್ಕಾಯಿ ಮುಟ್ಟಿದ ಕೈಯಲ್ಲಿ ಕಣ್ ಮುಟ್ಕೊಂಡೆ ಅಷ್ಟೇ. ಅಯ್ಯೋ ಹೌದೇನೆ, ನಾನು ಹೋಗ್ತಾ ಇರೋದ್ರಿಂದ ವಿರೋಧ ತಾಳದ ಈಗಲೇ ಅಳೋಕ್ ಶುರು ಮಾಡ್ಕೊಂಡೇನೋ ಅನ್ಕೊಂಡೆ. ನಿಮ್ಗೆ ಯಾವಾಗ್ಲೂ ಅದೇ ಧ್ಯಾನ ಇರುತ್ತೆ ಅಂದ್ರೆ ನನ್ಗೂ ಅದೇ ಇರುತ್ತಾ? ನಾನು ಅಳೋಷ್ಟು ಸೆಂಟಿಮೆಂಟ್ ಅಲ್ಲ ಬಿಡ್ರಿ. ಅದೇ ಕಣೆ, ನಾನು ಅದೇ ಅನ್ಕೊಂಡೆ. ಈಗಿನ ಕಾಲದಲ್ಲಿ ಗಂಡ ಹೊರಗಡೆ ಹೋದ್ರೆ ಯಾವ ಹೆಂಡತಿ ತಾನೇ ಅಳ್ತಾ ಹೇಳು? ಇವನು ಹೋದ್ರೆ ಸಾಕಪ್ಪ, ಕಾಟ ತಪ್ಪುತ್ತೆ ಅಂತಾರೆ. ಅಷ್ಟಲ್ಲದೆ ಆಟೋಗಳ ಮೇಲೆ ಅಂಕಲ್ ಆಫೀಸ್ಗೆ, ಆಂಟಿ ಟಾಕೀಸ್ಗೆ ಅಂತ ಬರ್ದಿರ್ತಾರ.
ಏನ್ರಿ ಏನಂದ್ರಿ ನನ್ನ ಆಂಟಿನ ನೀನಲ್ಲ. ನೀವ್ ಇಲ್ಲಿರುವಾಗ ನಾನು ಅಲ್ಲಪ್ಪ, ಟಾಕಿಸ್ಕೊತೀನ ನೋಡ್ತಾ ಇರಿ ನಿಮ್ಗೆ ಏನ್ ಮಾಡ್ತೀನಿ ಜಾಸ್ತಿ ಆಯ್ತು ನಿಮ್ದು ಚಿನ್ನ ಇದೆಲ್ಲ ಈಗ್ಲೇ ಅಲ್ಲ, ನಾವಿಬ್ರು ಮದ್ವೆ ಆಗಿ ಇನ್ನೊಂದು ವಾರ ಆಗಿದೆ ಅಷ್ಟೇ. ಹೀಗೆಲ್ಲ ಹೊಡೆಯೋದು 4-5 ವರ್ಷ ಆದ್ಮೇಲಲ್ವಾ? ನಮ್ ಕಡೆ ಮದ್ವೆ ಆಗಿ ಒಂದ್ ವಾರಕ್ಕೆಲ್ಲ ಗಂಡ ನುಡಿತಾರೆ ಗೊತ್ತಾ, ನಾನು ಈಗ್ಲೇ ಹೊಡಿಬೇಕು. ಛೆ ಯಾಕೆ ಮೃದು ಕೈಗಳಿಗೆ ಇಷ್ಟೊಂದು ಕಷ್ಟ ಕೊಡ್ತಿದೀಯಾ? ಛೀ ಬಿಡ್ರಿ, ಯಾರು ನೋಡಿದ್ರೆ ನೋಡ್ಲಿ ಬಿಡೆ, ಅವ್ರು ನೋಡಿ ನಮ್ಗೇನು? ಇನ್ನು 2 ದಿನ ನೀನ್ ಬಿಟ್ಟಿರ್ಬೇಕಲ್ಲ, ನನ್ ಕಷ್ಟ ಅವ್ರಿಗೇನ್ ಗೊತ್ತು? ಓಹೋ ನಾನ್ ಹೇಳಿದಲ್ಲ ಜ್ಞಾಪಕ ಇದೆ ತಾನೆ? ನೋಡು, ನಾನ್ ಬರೋವರೆಗೂ ನೀನ್ ಹೊರಗೆಲ್ಲೂ ಹೋಗ್ಬೇಡ, ಮನೇಲೇ ಇರು. ಹೊಸ ಊರು, ಹೊಸ ಜನ, ಅದು ಅಲ್ದೆ ಇದು ನಿಮ್ ಮಲೆನಾಡು ಊರುಗಳ ತರ ಅಲ್ಲ. ಅಯ್ಯೋ, ಈ ಕೊಚ್ಚೆ ನೀರ್ ನೋಡಿದ್ರೆ ಗೊತ್ತಾಗಲ್ವಾ ಇದ್ ನಮ್ ಮಲ್ನಾಡಲ್ಲ ಅಂತ? ಏನಂದ್ರೆ ನಮ್ ಬೆಂಗಳೂರ್ನ ಆಡ್ಕೋತೀಯ? ಹಲೋ ಸಾಹೇಬರೇ, ಈಗ ಬೆಂಗಳೂರು ನಿಮ್ಮೊಬ್ರದೇ ಅಲ್ಲ, ನಾನು ಮಿಸಸ್ ಜೇಮ್ಸ್. ನನ್ ಗಂಡಂದು ಬೆಂಗಳೂರು ಆದ್ರೆ ನಂದು ಬೆಂಗಳೂರನ್ನೇ, ಗೊತ್ತಾ? ವಾ, ಏನೇ ಬೆಂಗಳೂರು ಬಂದು ಇನ್ನೂ ಸರಿಯಾಗಿ ಒಂದಿನ ಆಗಿಲ್ಲ, ಆಗ್ಲೇ ಬೆಂಗಳೂರಿನಗಿಂತ ಫಾಸ್ಟ್ ಆಗ್ಬಿಟ್ಟಲೆ. ಒಳ್ಳೇದೇ. ಇಲ್ಲಿ ಜೀವನ ಮಾಡ್ಬೇಕಂದ್ರೆ ಈ ರೀತಿ ಇದ್ರೇನೆ ಸಾಧ್ಯ. ಹಾಕೊಳ್ರಿ ಹೆಂಗಿದೆ? ಪರ್ಫೆಕ್ಟ್ ಆಗಿದೆ ನೋಡಿ. ಬರ್ತೀನಿ ಜೋಪಾನ. ನಿಮ್ ಹೆಂಡತಿನ ಯಾರು ಹೊದ್ಕೊಳಗಲ್ಲ ಬಿಡ್ರಿ. ಆಹಾ. ಅದು ಅಲ್ದೆ ನಾವಿಲ್ ಬಂದಿರೋದು ಇನ್ನು ಯಾರಿಗೂ ಗೊತ್ತಿಲ್ಲ. ಅದ್ರಲ್ಲೂ ನೀ ಬರೋವರೆಗೂ ನಾನೆಲ್ಲೂ ಹೊರಗಡೆ ಆಯ್ತು ಕಣೆ, ತುಂಬಾ ಒಳ್ಳೇದು. ಓಕೆ, ನಾನ್ ಬರ್ಲಾ? ಬಾಯ್ ಚಿನ್ನ. ಬಾಯ್ ಬಾಯ್. ಬಾಯ್. ಅಂದ್ರೆ ನಿನಗ್ ಬಿದ್ದ ಕನ್ಸ್ ಹೇಳಕ್ಕೆ ನನ್ಗೆ ಅರ್ಜೆಂಟ್ ಕರೆದೆ ಏನು? ನಿನ್ ಕನ್ಸಲ್ಲಿ ನಾವಿಬ್ರು ಮದುವೆ ಆಗಿದ್ವಿ, ಜೊತೆಗೆ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದೆ. ಹೌದು ಜೇಮ್ಸ್, ನೀನ್ ಆ ಡ್ರೆಸ್ ನಲ್ಲಿ ಎಷ್ಟು ಚೆನ್ನಾಗ್ ಕಾಣ್ತಿದ್ದೆ ಗೊತ್ತಾ? ಆದ್ರೆ ಆದ್ರೆ ನೀನ್ ನನ್ ಮದ್ವೆ ಮಾಡ್ಕೊಂಡ್ ಕರ್ಕೊಂಡ್ ಹೋಗಿದ್ ಮನೆ ಏನೇನೋ ಚೆನ್ನಾಗಿರ್ಲಿಲ್ಲ. ಪಕ್ಕದಲ್ಲಿ ದೊಡ್ಡ ಮೋರಿ ವಾಸನೆ. ಅದು ಅಲ್ದೆ ನೀನ್ ನನ್ ಬಿಟ್ಬಿಟ್ಟು ಅವತ್ತೇ ಡ್ಯೂಟಿ ಅಂತ ಬೇರೆ ಹೋಗ್ಬಿಟ್ಟೆ. ನಂಗೆ ಎಷ್ಟು ಅಳು ಬಂತು ಗೊತ್ತಾ? ಓ ಹೌದಾ ಚಿನ್ನ? ಹೌದಾ ಅಂತ ಬೇರೆ ಕೇಳು. ನೀನ್ ಏನಾದ್ರೂ ಹಾಗ್ ಮಾಡಿದ್ರೆ ನೋಡು, ತೋರಿಸ್ತೀನಿ ಆಗ ನನ್ ಯಾರು ಅಂತ. ಆಯ್ತು, ತೋರ್ಸುವಂತೆ. ಈಗ ಅರ್ಜೆಂಟ್ ಆಗಿ ಕರೆದಿದ್ದೇನು ಅದು ಹೇಳು. ಇವತ್ ಸಂಜೆ ನಮ್ ಪಾಪ ಬಂದ ತಕ್ಷಣ ನೀನ್ ಅವ್ರ ಹತ್ರ ನಮ್ ಮದ್ವೆ ವಿಷಯ ಮಾತಾಡ್ಬೇಕು. ಇವತ್ತಾ? ಸಂಜೆನಾ? ಹೌದು, ಇವತ್ ಸಂಜೆನೆ. ಎನಿ ಪ್ರಾಬ್ಲಮ್? ಏನಿಲ್ಲ, ಇವತ್ ಸಂಜೆ ನನ್ನ ಪಾರ್ಟ್ನರ್ ರಾಮ್ ಜೊತೆ ಮೀಟಿಂಗು. ಇವತ್ತಿನ ಮೀಟಿಂಗ್ ಕ್ಯಾನ್ಸಲ್ ಅಷ್ಟೇ. ಈಗ ನಾವು ಸಂಜೆವರೆಗೂ ಜಾಲಿಯಾಗಿ ಸುತ್ತಾಡ್ತೀವಿ. ಸಂಜೆ ಪಾಪ ಬಂದ್ಮೇಲೆ ಮದ್ವೆ ವಿಷಯ ಮಾತಾಡ್ತೀವಿ. ದಟ್ಸ್ ಆಲ್. ಎನಿ ಡೌಟ್? ನೋ ಡೌಟ್ ಮೇಡಮ್. ದೆನ್ ಹಗ್ ಮೀ. ಅದ್ಕೆ ಏನ್ ಮಾಡ್ತಾ ಇದ್ದೀರಾ? ಜೇಮ್ಸ್ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾನಾ? ಅದ್ಕೆ ಏನ್ ವಿಷಯ? ಪಾಂಡವಣ್ಣ ಅವರು ನಿನ್ನೆ ರಾತ್ರಿಯಿಂದ ಮನೆಗ್ ಬಂದಿಲ್ಲ. ಅಂದ್ರೆ ನಿನ್ನೆ ಸಂಜೆ ಜೇಮ್ಸು ಮತ್ತೆ ಹೊರಗಡೆ ಹೋದ್ನ? ನನ್ಗೂ ಹೇಳ್ದೆ ಎಲ್ಲಿಗೆ ಹೊರಟೋದ ಈ ಮಹಾನುಭಾವ? ಅದ್ಕೆ ಎಲ್ಲಿಗೂ ಹೋಗಿರಲಿ ಬಿಡಿ, ಬಂದೇ ಬರ್ತಾನೆ. ಪಾಂಡವಣ್ಣ ಅವ್ರಿಗೆ ಯಾವ್ದಾದ್ರು ಬೇರೆ ಸಂಬಂಧ ಇದೆಯಾ? ಈ ಕೃಷ್ಣ ಪರಮಾತ್ಮ ಶೋಭಾ ಹತ್ರ ಏನಾದ್ರೂ ಹೊರಟೋದ್ನ? ಹರೇ ಕೃಷ್ಣ. ಪಾಂಡವಣ್ಣ ಏನ್ ಯೋಚಿಸ್ತಿದ್ಯಾ? ಯಾಕಾಗ ನಿಂತ್ಕೊಂಡಿದ್ದೆ? ಏನು ಇಲ್ಲ, ಛೇ ಅಂತ ಸ್ವಭಾವದವನೇ ಅಲ್ಲ. ಯಾಕೆ ಹಿಂಗ್ ಕೇಳ್ತಾ ಇದ್ದೀರಾ? ನೋಡಿಲ್ಲಿ ಯಾರವಳು? ಅವಳು ನಿನಗ್ ಗೊತ್ತಾ? ಅತ್ತಿಗೆ ಶ್ರೀರಾಮಚಂದ್ರನ್ ಬಂಟ ಹನುಮಂತ ನಾನಿಲ್ವಾ? ಹುಡುಕೊಂಡ್ ಕರ್ಕೊಂಡ್ ಬರ್ತೀನಿ ಬಿಡಿ, ನೀವು ಕಣ್ಣೀರ್ ಹಾಕ್ಬೇಡಿ. ಬರ್ಲಾ? ದೀರ್ಘ ಸುಮಂಗಲಿಯಾಗಿ ಚಿರಂಜೀವಿಯಾಗಿ 100 ಕಾಲ ಬಾಳಿ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ. ಜೇಮ್ಸ್, ಏನು ಮಾಡ್ತಾ ಇದೀಯಾ? ನನ್ಗೂ ಹೇಳ್ದೆ ಮದ್ವೆ ಆಗ್ತಾ ಇದ್ದೀರಾ? ಮೋಸ. ಸಾರಿ ಕಣ ಪಾಂಡು, ಅವತ್ ನೋಡಿದ್ರೆ ಆ ಮದುವೆಗೂ ಕರೆಯಕ್ಕಾಗ್ಲಿಲ್ಲ. ಏನ್ರಿ ಹೇಳ್ತಾ ಇರೋದು? ನಿಮ್ಗೆ ಮೊದ್ಲೇ ಮದ್ವೆ? ಅಯ್ಯೋ ಅಕ್ಕ, ನೀವೊಂದು ಇವನ್ ತಮಾಷೆ ಸ್ವಭಾವ ಗೊತ್ತಿದ್ರು ಸುಮ್ನೆ ಗಾಬರಿ ಆಗ್ತಿರಲ್ಲ.
ಹೌದಪ್ಪ, ಇಷ್ಟು ದಿನ ನೀನ್ ಮಾಡಿದ ನಾಟಕದ ಮದ್ವೆಗಳಿಗೆ ಲೇಟ್ ಆಗಿ ಬರ್ತಿದ್ದೆ, ಆದ್ರೆ ಇದು ನಿಜ ಜೀವನದ ಮದ್ವೆ. Thank God. ಇದಕ್ ನೀನ್ ನನ್ಗೆ ಹೇಳಲೇ ಇಲ್ವಲ್ಲೋ? ಜೇಮ್ಸ್ ಏನು ತಪ್ಪಿಲ್ಲಪ್ಪ. ಅಂದ್ರೆ ಜೇಮ್ಸ್ ಮದ್ವೆಗೆ ಅವಸರ ಮಾಡ್ಲೇ ಇಲ್ವಾ? ಇಲ್ಲಪ್ಪ, ಬೆಳಿಗ್ಗೆವರೆಗೂ ಅವ್ನ ಮದುವೆ ವಿಷಯನೇ ಗೊತ್ತಿರ್ಲಿಲ್ಲ. ಹಾ, ಮದ್ವೆಗಳು ಹೀಗೂ ನಡೆಯುತ್ತವಾ ಸಾರ್? ಅಯ್ಯೋ ಪಾಪ, ಅದ್ರಲ್ಲಿ ನಮ್ದೇನೂ ತಪ್ಪಿಲ್ಲಪ್ಪ. ಇಷ್ಟ ದಿವಸ ಪ್ರೀತಿಸರ್ ಇವ್ರಿಬ್ರನ್ನ ಯಾಕೆ ದೂರ ಇಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಸಾರ್ ಒಂದ್ ನಿಮಿಷ, ಲೋ ಬಾರೋ ಇಲ್ಲಿ. ಇಷ್ಟೇ ಕೊಣ ನಡೆದಿದ್ದು. ನಾನು ಈ ಮದುವೆ ಮಾಡ್ಕೊಳ್ಳಿಲ್ವೋ, ಅವರಾಗಿ ಬಲವಂತ ಮಾಡಿದ್ದು. ಏ ಪಾಂಡು, ಏನಾಯ್ತು? ಏನಾಯ್ತಪ್ಪ? ತಲೆಯೆಲ್ಲ ಸುತ್ತಾದೆ. ಅಯ್ಯೋ, ಇದು ಅವ್ರ ಗೆಳೆಯನ್ಗೆ ಯಾವಾಗ್ಲೂ ಇರೋ ಕಾಯಿಲೆ ಬಿಡಿ. ಓ ಹೌದಾ? ಡಿಯರ್, ಎಲ್ಲಿ ಹೋಗ್ಬಿಟ್ಟಿದ್ರಿ ಇಷ್ಟ ದಿವ್ಸ? ನಾನ್ ನಿಮ್ಗೋಸ್ಕರ ಎಷ್ಟು ಕಾಯ್ತಾ ಇದ್ದೆ ಗೊತ್ತಾ? ಹೌದಾ? ಬಿಸ್ನೆಸ್ ಟೂರ್ ಮೇಲೆ ಬ್ಯಾಂಕಾಕ್ ಹೋಗಿದ್ದೆ. ನಿನ್ನಲ್ಲಿ ಎಷ್ಟು ಮಿಸ್ ಮಾಡ್ದೆ ಗೊತ್ತಾ? ಫಾರಿನ್ ಟೂರ್ ನಲ್ಲಿ ಸಖತ್ ಜಾಲಿ ಮಾಡಬೇಕಲ್ಲ. ಹಾಗೇನೂ ಇಲ್ಲಪ್ಪ, ಅದು ಬಿಸ್ನೆಸ್ ಟೂರ್ ಅಷ್ಟೇ. ಆದ್ರೆ ನಿನ್ ನೆನಪು ತುಂಬಾ ಬರ್ತಾ ಇತ್ತು ಡಿಯರ್. ಏನ್ ಮಾಡೋದು, ನೆಕ್ಸ್ಟ್ ಟೈಮ್ ನೀನ್ ಬಂದ್ರೆ ತುಂಬಾ ಸಕ್ಕ ಜಾಲಿ ಮಾಡೋಣ, ಏನಂತ್ಯಾ? You naughty. ಲೋ, ಏನೋ ನಿನ್ನ ಯಾವಂತ್ರ, ಏನೋ ದುಡ್ಡಿಗೋಸ್ಕರ ಜನಗಳಿಗೆಲ್ಲ ನಾಮ ಹಾಕ್ತೀಯ ಅಂತ ಅನ್ಕೊಂಡ್ರೆ ಹೀಗೆ ಎರಡೆರಡು ಮದುವೆ ಮಾಡ್ಕೊಂಡು ಹುಡುಗಿರ್ಗೂ ಮೋಸ ಮಾಡ್ತಿದ್ಯಲ್ಲ. ಛೇ, ನಿನ್ ಗುರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದ್ಯಪ್ಪ. ನೋಡು, ನಿನಗೂ ಗೊತ್ತು ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ ಅಂತ. ನಾನೇನ್ ಬೇಕು ಅಂತಲೇ ಹೀಗೆ ಸಾಲಾಗಿ ಮದ್ವೆ ಆಗ್ತಿದ್ದೀನೇನೋ? ನನ್ಗೇನ್ ಗಾಚಾರಣ? ಏನೋ ಟೈಮ್ ಪಾಸ್ ತಮಾಷೆಗೆ ಲವ್ ಅಫೇರ್ ಇಟ್ಕೊಳ್ಳೋಣ ಅಂದ್ರೆ ಅವು ಈಗ ಸೀರಿಯಸ್ ಆಗಿ ಹೋಗ್ತೀವಿ ಕಣ. ನನ್ಗೆ ಇವೆಲ್ಲ ಹೇಗಾಯ್ತು ಅಂತಾನೆ ತಿಳಿತಾ ಇಲ್ಲ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಚಳಿ ಜ್ವರ ಬಂದಾಗ ಆಗ್ತಿದೆ. ಕಣ, ಚಳಿ ಜ್ವರ ಬಂದಾಗ. ಈಗ ಚಳಿ ಜ್ವರ ಬರುತ್ತೆ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಇಬ್ರಿಗೂ ಮೂರ್ ಮಕ್ಕಳಾದ್ರೆ ಆಮೇಲೆ ಬೇದಿ ಶುರು ಆಗಿರುತ್ತೆ, ನೋಡ್ತಿರು. ಲೋ, ಹಾಗೆಲ್ಲ ಹೆದರ್ಸ್ಬೇಡ ಕಣೋ. ಮೊದ್ಲೇ ಹೆದರ್ಕೊಂಡಾದ್ಮೇಲೆ ಹಾವೆಸ್ದಾಗ ಮಾತಾಡ್ತೀಯಲ್ಲೋ. ಸರಿ ಗುರು, ಅದೆಲ್ಲ ನನ್ಗೆ ಯಾಕೆ? ಮಾಡಿದ್ದುಣ್ಣು ಮಾರಾಯ. ಬೆಂಗಳೂರಲ್ಲಿ ರಮ್ಯಾ ಅತ್ಗೆ ಅಳ್ತಾ ಕೂತಿದ್ದಾರೆ. ಮೊದ್ಲು ಅಲ್ಲಿಗೆ ನಡಿ. ಪಾಪ, ಅವ್ರ ಕಣ್ಣೀರ್ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ. ನಿನ್ಗೇನು ಹುಚ್ಚೇನೋ? ಇವತ್ ತಾನೇ ಮದ್ವೆ ಆಗಿದ್ದೀನಿ, ಇವತ್ತೇ ಹೊಟ್ರೆ ಇವತ್ತು ಬಿಟ್ಬಿಡ್ತಾರಾ? ಇದನ್ನ ಎರಡನೇ ಮದ್ವೆ ಆಗಕ್ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತಪ್ಪ ಬಾಸು. ನಾನು ರಮ್ಯಾ ಅತ್ಗೆಗೆ ಮಾತು ಕೊಟ್ಟಿದ್ದೀನಿ, ನೀನು ಈಗಿಂದಿಗ್ಲೇ ಬೆಂಗಳೂರಿಗೆ ಹೊರಡಬೇಕು. ಛೇ, ಇದೊಳ್ಳೆ ಪೈಜೀತಿ ಆಯ್ತಲ್ಲ. ಏನ್ ಮಾಡೋದೀಗ? ತಪ್ಪು ಮಾಡ್ಬಿಟ್ಟಿದೀನಿ. ಲೋ ಪಾಂಡು, ನೀನೇನಾದ್ರೂ ಐಡಿಯಾ ಕೊಡು, ನನ್ಗೆ ತಲೆನೇ ಓಡ್ತಾ ಇಲ್ಲ. ನಾಮ ಹಾಕುವ ಬಿಸ್ನೆಸ್ ಅಂದ್ರೆ ಏನಾದ್ರೂ ಐಡಿಯಾ ಕೊಡ್ಬೋದಪ್ಪ, ಆದ್ರೆ ಇಂಥದ್ದೆಲ್ಲ ನನ್ಗೆ ಹೊಸದು. ಹೀಗ್ ಮಾಡಿದ್ರೆ ಹಾಗೆ? ಹೇಗೋ? ಅರ್ಜೆಂಟಾಗಿ ಸಿಂಗಾಪುರಿಂದ ತಕ್ಷಣ ಬರ್ಬೇಕು ಅಂತ ಬಿಸ್ನೆಸ್ ಪಾರ್ಟ್ನರು ಫೋನ್ ಮಾಡಿದ್ದಾನೆ, ಅದಕ್ಕೆ ಈಗ್ಲೇ ಹೋಗ್ಬೇಕು ಅಂತ ರೀಲ್ ಬಿಡು. ಲೋ ಪಾಂಡು, ಹೊಸ ಹೆಂಡತಿಗೆ ಸುಳ್ಳು ಹೇಳದ? ಬೇರೆ ಏನಾದ್ರೂ ಹೇಳೋ ಪ್ಲೀಸ್. ಗುರು, ನಿನ್ ಜೀವನನೇ ಸುಳ್ಳಿನ ಕಂತೆ. ಅಂತದ್ರಲ್ಲಿ ಸುಳ್ಳು ಹೇಳಕ್ ಹಿಂದೆ ಮುಂದೆ ನೋಡಿದ್ರೆ ಹೇಗೆ? ಬೇರೆ ಏನ್ ಹೇಳಿದ್ರು ಅದು ಸುಳ್ಳೆ. ಸುಳ್ಳು ಹೇಳಕ್ಕೆ ಹೊಸ ಹೆಂಡತಿ ಆದ್ರೇನು ಹಳೆ ಹೆಂಡತಿ ಆದ್ರೇನು, ಈ ಐಡಿಯಾ ಬಿಟ್ರೆ ಬೇರೆ ಯಾವ್ದು ವರ್ಕೌಟ್ ಆಗಲ್ಲ. ಸರಿ ನಡಿಯಪ್ಪ, ಹಾಗೆ ಮಾಡೋಣ. ಆದ್ರೆ ತೀರಾ ಸಾಧ್ಯ ಆಗದೆ ಇದ್ರೆ ಇವತ್ತು ನಾಳೆ ಬೆಳಿಗ್ಗೆ ಫ್ಲೈಟ್ ಅಲ್ಲಿ ಇಬ್ರು ಸಿಂಗಾಪುರಿಗೆ ಹೋಗ್ಬೋಣ. ಮಾವ, ಇವತ್ತು ಯಾವ ಶಾಸ್ತ್ರ ಇಟ್ಕೊಳ್ಳೋದು ಬೇಡ. ನನ್ಗೆ ಅರ್ಜೆಂಟ್ ಆಗಿ ಹಾಂಗ್ಕಾಂಗಿಂದ ಫೋನ್ ಬಂದಿತ್ತು, ತಕ್ಷಣ ಹೊರಡಬೇಕು. ಇಲ್ದಿದ್ರೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ, ಹೌದಲ್ವಾ? ನೋಡಪ್ಪ ಜೇಮ್ಸ್, ಪ್ರಸ್ತಕ್ಕಿಂತ ಲಕ್ಷ ಮುಖ್ಯ ಅಲ್ಲಪ್ಪ. ಹಾಗಲ್ಲ ಮಾವ, ಅದು ಮದುವೆ ಆಗಿರೋ ಹೊಸ ಹೆಂಡತಿಗಿಂತ ನಿಮ್ಗೆ ನಿಮ್ ಬಿಸ್ನೆಸ್ ಮುಖ್ಯ ಆಯ್ತಾ? ನಾನೇನ್ ಬೇಡ ಅನ್ನಲ್ಲ, ನನಗೂ ಎಲ್ಲ ಅರ್ಥ ಆಗುತ್ತೆ. ಆದ್ರೂ ಇವತ್ ಮಾತ್ರ ನಮ್ ಪಪ್ಪನ್ ಮಾತು ಉಳಿಸ್ಕೊಳಕ್ಕೋಸ್ಕರನಾದ್ರೂ ಇವತ್ ರಾತ್ರಿ ಇಲ್ಲೇ ಉಳಿದು ನಾಳೆ ಬೆಳಗ್ಗೆ ಹೊರಡಿ, ಅರ್ಥ ಆಯ್ತಾ? ನಾನೇನ್ ಬೇಡ ಅನ್ನಲ್ಲ. ಹೌದೌದು, ಈಗಲೇ ನಿಮ್ಮ ಅಸ್ಟೆಂಟ್ ಪಾಂಡು ಫ್ಲೈಟ್ ಅಲ್ಲಿ ಸಿಂಗಾಪುರ್ಗೆ ಹೋಗಿ ಮ್ಯಾರೇಜ್ ಮಾಡ್ಲಿ, ನಾ ಟಿಕೆಟ್ ತರಿಸ್ಕೊಡ್ತೀನಿ. ಅಯ್ಯಯ್ಯೋ, ನಾನು ಹೋಗಲ್ಲಪ್ಪ. ಇದು ತುಂಬಾ ಇಂಪಾರ್ಟೆಂಟ್ ಬಿಸ್ನೆಸ್, ತುಂಬಾ ರಿಸ್ಕ್. ನಾಳೆ ಬೆಳಗ್ಗೆ ಬಾಸ್ ಜೊತೆ ಫ್ಲೈಟ್ ಅಲ್ಲಿ ಹೋಗ್ತೀನಿ. ಅದಕ್ಕೆ ಯೋಚನೆ ಮಾಡಿದ್ ಸಾಕು. ಇಲ್ಲಿ ನೋಡಿ. ಹೇಳ್ದೆ ಎಲ್ಲ ಹೋಗ್ಬಿಟ್ಟಿದ್ರಿ ನೀವು. ನೀನ್ ಎಲ್ಲ ನನಗ್ ನಿಂದೆ ಯೋಚನೆ ಗೊತ್ತಾ? ಸಾರಿ ಕಣೆ, ಅದು ದೊಡ್ಡ ಬಿಸ್ನೆಸ್ ಸಿಂಗಾಪುರು. ರೀ, ಇನ್ಮೇಲೆ ನೀವು ದೊಡ್ಡ ಬಿಸ್ನೆಸ್ ಎಲ್ಲ ಬಿಟ್ಬಿಟ್ಟು ಇಲ್ಲೇ ಯಾವ್ದಾರ ಸಣ್ಣ ಬಿಸ್ನೆಸ್ ಮಾಡ್ಕೊಳ್ತಿರೇನ್ರಿ?
ಹೌದು ಕಣೆ, ಏನ್ ಮಾಡೋದು, ನನಗೂ ಈ ಫ್ಲೈಟ್ ಅಲ್ಲಿ ಓಡಾಡಿ ಸಾಕ ಹೋಗ್ಬಿಟ್ಟಿದೆ. ಹೌದೌದು, ಸಿಂಗಾಪುರ್ಗೆ ಹೋಗಿ ಬಂದು ನನಗೂ ಸಾಕಾಗ್ಬಿಟ್ಟಿದೆ. ಆ ಸಿಂಗಾಪುರ್ ಬೇಡ, ಆ ಟೆನ್ಷನ್ ಬೇಡ. ಅದು ನಿಮ್ ಹತ್ರ ಮಾತಾಡೋದಿತ್ರಿ. ಏನದು ಮತ್ತೆ ಹೇಳು ಹೇಳು. ಅದು ಸರಿ ಜೇಮ್ಸ್, ನಾನು ಆಮೇಲೆ ಸಿಗ್ತೀನಿ. ಬರ್ಲಾ? ಯಾಕೋ ಒಮ್ಮೆಲೆ ಹೊಟ್ಬಿಟ್ಟೆ? ಇಂಥ ವಿಷಯಗಳೆಲ್ಲ ನಿನ್ಗಿಂತ ಬೇಗ ನನ್ಗೆ ಅರ್ಥ ಆಗತ್ತೆ. ಸರಿ, ಆಮೇಲೆ ಸಿಗ್ತೀನಿ. ಬರ್ಲಾ? ಹೋಗ್ಬಾ. ರೀ ಬನ್ರಿ ಇಲ್ಲಿ ಬನ್ನಿ. ಏನೇ ಏನಿದು? ಯಾರು ಇವಳು? ಇವಳು ನೋಡ್ರಿ ಇಲ್ಲಿ, ಇವಳು ಯಾರು? ಇವಳಿಗೂ ನಿಮ್ಗೂ ಏನ್ ಸಂಬಂಧ ಅಂತ ನಿಜ ಹೇಳ್ಬಿಡಿ ಅಷ್ಟೇ. ಅಯ್ಯೋ, ಇವಳು ನಿನ್ ತಂಗಿ ಇದ್ದಾಗೆ. ಪಾಪ ತುಂಬಾ ಒಳ್ಳೆ ಹುಡುಗಿ. ಅದೆಲ್ಲ ಇರ್ಲಿ, ಇವಳು ಯಾರು ಅಂದೆ. ಅದೇ ಕಣ್ಣೆ ಹೇಳ್ತಾ ಇರೋದು. ಪಾಪ ಇಂಥ ಹುಡುಗಿ ತಲೆ ಮೇಲೆ ಇಡೀ ಸಂಸಾರದ ಜವಾಬ್ದಾರಿ. ಯಾವಾಗ್ಲೂ ಕೆಮ್ಮೋ ತಂದೆ, ಕ್ಯಾನ್ಸರ್ ಪೇಷಂಟ್ ತಾಯಿ, ಕಾಲಿಲ್ದಿರೋ ತಮ್ಮ. ಪಾಪ ಅವ್ರನ್ನ ಸಾಕೋಣ ಅನ್ಕೊಂಡ್ರೆ ಇವಳಿಗೊಂದ್ ಕೆಲಸನೂ ಇಲ್ಲ. ಅಯ್ಯೋ ಪಾಪ, ಈ ವಯಸ್ಸಿಗೆ ದೇವ್ರ ಇವಳಿಗೆ ಇಂಥ ಕಷ್ಟ ಕೊಟ್ಬಿಟ್ಟಿದಾನ. ರೀ, ನೀವಾದ್ರೂ ಇವಳಿಗೊಂದ್ ಕೆಲ್ಸ ಕೊಡ್ಬಾರ್ದಾ? ನೀವಷ್ಟು ದೊಡ್ಡ ಬಿಸ್ನೆಸ್ ಮೆನ್ ಅಂತೀರಾ? ನನ್ ಚಿನ್ನ, ನಿನ್ ಹೀಗೆ ಹೇಳ್ತೀಯ ಅಂತ ಅವಳಿಗೆ ನನ್ನಲ್ಲಿ ಇದೊಂದು ಪರ್ಸನಲ್ ಕೆಲಸನೇ ಕೊಟ್ಟಿದ್ದೀನಿ. ಹೌದೇನ್ರಿ? ಅಯ್ಯೋ, ನೀವೆಷ್ಟು ಒಳ್ಳೆಯವರು. ನಿಮ್ಗೆ ದೇವ್ರ ಯಾವಾಗೂ ಇದೇ ಬುದ್ಧಿ ಇಟ್ಟಿರ್ಲಿ. ಆಗ್ದವ್ರಿಗೆಲ್ಲ ಹೀಗೆ ಸಹಾಯ ಮಾಡ್ತೀರಿ. ಏನಾಯ್ತ್ರಿ? ಏನಾಯ್ತು? ಏನೂ ಇಲ್ಲ, ಯಾಕೋ ಶಾಕ್ ಹೊಡೆದಾಗ ಆಯ್ತು ಕಣೆ. ಸರಿ ಬಾ. ಯಾಕೆ ಗುರು ನೀನ್ ಹಿಂಗಾಗ್ಬಿಟ್ಟೆ? ಹೇಗೆ ಕಣಿ ಕೇಳು, ಒಂದ್ ವಾರದಲ್ಲಿ 2 ಮದ್ವೆ ಆಗಿದೆಯಲ್ಲ. ಇದೇ ಸ್ಪೀಡಲ್ಲಿ ನೀನ್ ಮುಂದುವರೆದ್ರೆ 1 ವರ್ಷದಲ್ಲಿ 104, 10 ವರ್ಷದಲ್ಲಿ 1040, 20 ವರ್ಷದಲ್ಲಿ. ಅಪ್ಪ ಮಾರಾಯ, ಸಾಕ್ ಮಾಡೋ. ನೀನ್ ಹೆಂಗೊತ್ತೀನ? ನಾನೇನು ವ್ಯಂಗ್ಯ ಮಾಡ್ತಿಲ್ಲ ಗುರು, ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ನೀನು ನಿನ್ನ ಹೆಸರನ್ನ ಗಿನ್ನಿಸ್ ರೆಕಾರ್ಡ್ನಲ್ಲಿ ಫಸ್ಟ್ ಕ್ಲಾಸಾಗಿ ಸೇರಿಸ್ಬೋದು. ಅಣ್ಣ, ನನ್ ತಪ್ಪಾಯ್ತು ಅಂತ ನಿನ್ನೆಯಿಂದ 100 ಸಲ ಹೇಳಿದ್ದೀನಿ ನಿನ್ಗೆ. ಅದು ಸರಿ, ಈಗಿಲ್ಲಿ ರಮ್ಯಾ ಅದಕ್ಕೆ ಕಾಯ್ತಾ ಇದ್ದಾಳೆ, ಮಂಡ್ಯದಲ್ಲಿ ಶೋಭಾ ಕಾಯ್ತಾ ಇದ್ದಾಳೆ. ಆಗ್ಲಿಂದ ಇಬ್ರು ನಿನ್ನೆ ಕಾಯ್ತಾ ಇದ್ದಾರೆ. ಹ್ಯಾಕ್ ಮ್ಯಾನೇಜ್ ಮಾಡ್ತೀಯಾ? ಇವರಿಬ್ರು ನಡುವೆ ನೀನು ನಮ್ ಗೋವಿಂದ ಬಿಸ್ನೆಸ್ಗೆ ಟೈಮು ಎಲ್ಲಿಂದ ತರ್ತೀಯಾ? ಆ ತಿರುಪತಿ ವೆಂಕಟರಮಣನೇ ಗತಿ. ಆದ್ರೂ ಆ ಗೋವಿಂದ ತನ್ನ ನಂಬಿದ ಭಕ್ತರನ್ನ ಕೈ ಬಿಡದಲ್ಲ ಅನ್ನೋದಕ್ಕೆ ಆ 2 ಸಂಸಾರಗಳನ್ನ ಸುಖವಾಗಿ ಸಾಕಕ್ಕೆ ಬೇಕಾಗಿರೋ ದುಡ್ಡು ಗಳಿಸಕ್ಕೆ ಒಂದು ದೊಡ್ಡ ಸ್ಕೆಚ್ ಹೊಡೆದಿದೆ. ಹೌದಾ? ಯಾವ್ದು ಗುರು ಆ ಸ್ಕೆಚ್ಚು? ಹೇಳ್ತೀನಿ ನೋಡು. ಇದು ಟಾಪ್ ಸೀಕ್ರೆಟ್, ಯಾರಿಗೂ ಹೇಳ್ಬಾರ್ದು. ಓಕೆ? ರಮ್ಯಾ. ಏನ್ರಿ, ಇವತ್ ಮೈಸೂರ್ಗೆ ಹೊರಟಿದ್ದೀರಾ? ಹೌದು ಕಣೆ, ತುಂಬಾ ಕೆಲಸ ಇದೆ. ಅಯ್ಯೋ, ನಿಮ್ ಕೆಲ್ಸಕ್ ನಾನ್ ಅಡ್ಡಿ ಬರೋದಿಲ್ಲಪ್ಪ. ಥ್ಯಾಂಕ್ಸ್ ಕಣೆ, ನೀನ್ ನಾನು ಅರ್ಥ ಮಾಡ್ಕೊಂಡಷ್ಟು ಅವ್ರಿಬ್ರು ಮಾಡ್ಕೊಂಡಿದ್ದಾರೆ ನೋಡು. ಅವ್ರಿಬ್ರು? ಯಾರು ಅವ್ರಿಬ್ರು? ಅದೇ ಕಣೆ, ನಮ್ ಪಾಂಡು ಮತ್ತೆ ನನ್ನ ಬಿಸ್ನೆಸ್ ಪಾರ್ಟ್ನರ್ ರಾಜು. ಅವ್ರಿಬ್ರು ನಿಮ್ಮನ್ನ ಹೇಗ್ರಿ ಅರ್ಥ ಮಾಡ್ಕೊಳಕ್ ಸಾಧ್ಯ? ನಾನು ನಿಮ್ ಕೈ ಹಿಡ್ದೆ ಅಂಟಿ, ನಿಮ್ ಇಂಚಿಂಚು ನನಗ್ ಮಾತ್ರ ಗೊತ್ತು ತಾನೇ? ಹಾ ಹೌದು ರೀ, ನೀವ್ ನಾನು ಎಷ್ಟು ಪ್ರೀತಿಸ್ತೀರಾ? ತುಂಬಾ ತುಂಬಾ ಪ್ರೀತಿಸ್ತೀನಿ ಕಣೆ. ಈಗ ಯಾಕದು? ಯಾಕಂದ್ರೆ ಇವತ್ ನಾನ್ ನಿಮ್ ಜೊತೆ ಬರ್ಬೇಕು ಅಂತ ಅನಿಸ್ತಿದೆ. ರೀ, ನೀವ್ ನನ್ನ ಪ್ರೀತಿಸ್ತಾ ಇರೋದ್ರಿಂದ ಬೇಡ ಅನ್ನೋಕ್ ಸಾಧ್ಯನೇ ಇಲ್ಲ. ಅದು ಸರಿ ಕಣೆ, ಆದ್ರೆ ಅಲ್ಲಿ ನನ್ನ ಪಾರ್ಟ್ನರ್ ಶೋಭಾ ನೀನ್ ನೋಡ್ಬಿಟ್ರೆ ನನ್ ಗತಿ. ಶೋಭಾನ? ಯಾರೀ ಅದು ಶೋಭಾ? ಅವಳು ನಿಮ್ ಪಾರ್ಟ್ನರ? ನನಗೆ ಹೇಳಲೇ ಇಲ್ಲ. ಅಯ್ಯೋ, ಅದು ಆಗ್ಲೇ ಹೇಳಿನಲ್ಲೇ. ಎಲ್ರಿ ಹೇಳಿದ್ರಿ? ನೀವ್ ಹೇಳಿದ್ದು ಪಾಂಡು ಮತ್ತೆ ರಾಜು ಅವ್ರ ಹೆಸರುಗಳನ್ನ. ಅದೇ ಕಣೆ, ರಾಜು ಅಂದ್ರೆ ಶೋಭರಾಜು. ನಿನಗಾಗ್ಲೇ ಅರ್ಧ ಹೆಸರು ಮಾತ್ರ ಹೇಳಿದ್ನಲ್ಲ, ಅದಕ್ಕೆ ಆಗನ್ಸಿದೆ ಅಷ್ಟೇ. ಓ ಹೌದಾ? ಸರಿ ಬಿಡಿ. ಅದ್ ಸರಿ, ಅವ್ರು ನೋಡಿದ್ರೆ ನಿಮ್ಗೇನ್ ಪ್ರಾಬ್ಲಮ್? ಪ್ರಾಬ್ಲಮ್ ಏನಿಲ್ಲ ಕಣೆ. ಅದು ಅಲ್ಲಿ ನಾವಿಬ್ರು ಜೊತೆ ಸುತ್ತಾಡ್ತೀವಲ್ಲ, ಆಗ ಅವ್ರ ಎದುರುಗಡೆ ಸಿಕ್ಬಿಟ್ಟು ಬಿಸ್ನೆಸ್ ಅದು ಇದು ಅಂತ ಮಾತ್ ಶುರು ಮಾಡ್ಬಿಟ್ರೆ ಆ ಟೈಮಲ್ಲಿ ನಿನಗ್ ಬೋರ್ ಆಗುತ್ತಲ್ಲ ಅಂತ ಹಾಗೆ ಹೇಳ್ರೆ ಚಿನ್ನ, ಅಷ್ಟೇ. ಏನ್ ಹೇಳ್ತೀಯ? ಪರವಾಗಿಲ್ಲ ಬಿಡ್ರಿ, ಅಲ್ಲಿವರೆಗೂ ನಾನ್ ಕಾರಲ್ಲಿ ಕೂತಿರ್ತೀನಿ, ಆಯ್ತಾ? ಆಗಲ್ಲ ಇದು. ಆಯ್ತು ಕಣೆ, ನಡಿ ಹೋಗೋಣ. ಹಣೆ ಬೇಕಾಗುತ್ತೆ. ಗುರು, ಏನು ಯೋಗ ಅಂದ್ರೆ ಯೋಗ. ಯಾಕೋ? ಶೋಭಾ ಅವ್ರ ಅಪ್ಪನ ಹತ್ರ ಏನಕ್ಕೂ ನನ್ ಕಾರ್ ತರ್ತಿದ್ಯಲ್ಲ, ಅದ್ರ ಕಷ್ಟ ಏನು ಅಂತ ನನಗ್ ಗೊತ್ತು. ಸುಮ್ನೆ ಬಾಯಿ ಮುಚ್ಕೊಂಡ್ ಬರೋ. ಯೋಗ 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 ನನಗೂ ಮಾಡುತ್ತಾ ನೀವು ಯೋಗ. ಬಾಯಿ ಮುಚ್ಕೊಂಡ್ ಬರಕ್ ಏನೋ ತೊಳ್ತೀಯ? ಅಬ್ಬಾ ಸಾಕಾಯ್ತು, ಕುತುಬ್ ಮಿನಾರ್ ತರ ಐತೆ.
ಗುರು ಏನೋ ಫೀಲಿಂಗ್ ಅಲ್ಲಿ ಇರೋ ಆಗಿದೆಯಲ್ಲ, ಏನ್ ವಿಷಯ? ಅಯ್ಯೋ ಜೀವನನೇ ಬೇಸರ ಆಗ್ಬಿಟ್ಟಿದೆ ಕಣೋ. ಯಾಕೆ ಗುರು, ಏನಾಯ್ತು? ಅಯ್ಯೋ ಕೈಯಲ್ಲಿ ಕಾಸಿಲ್ಲ, ಇರೋಕ್ ಸರಿಯಾಗಿ ನೆಲೆ ಇಲ್ಲ. ನನ್ನ ಹೆಂಡ್ತೀರಿ ನೋಡಿದ್ರೆ ಅಲ್ಲಿ ಕರ್ಕೊಂಡೋಗು ಇಲ್ಲಿ ಕರ್ಕೊಂಡೋಗು ಅಂತ ಕಾಡ್ತಿ ತರ ಕಣೋ. ಅಷ್ಟೇನಾ? ನಾನು ಏನೋ ಅನ್ಕೊಂಡಿದ್ದೆ. ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಹ್ಯಾಕ್ ಗುರು? ಇದನ್ನೆಲ್ಲ ನೀನ್ ಬಯಸಿ ಪಡ್ಕೊಂಡಿದ್ದಲ್ವಾ? ಈಗ ಯಾರನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು? ನಿನ್ನೆ ತಾನೇ ರಮ್ಯನ ಬೆಂಗಳೂರೆಲ್ಲ ಸುತ್ತಾಡ್ಸ್ದೆ. ಇದ್ದ ದುಡ್ಡೆಲ್ಲ ಖರ್ಚಾಯ್ತು. ನಾಳೆ ಶೋಭನ್ನ ಮೈಸೂರು ಕರ್ಕೊಂಡು ಹೋಗ್ಬೇಕಂತೆ. ಹೀಗೆ ಆದ್ರೆ ಏನೂ ಆಗಲ್ಲ, ಬೇಜಾರ್ ಮಾಡ್ಕೋಬೇಡ. ಬಿಡು ಗುರು, ಏನ್ ಬಿಡೋದು ಏನೋ. ದುಡ್ಡಿಗೆ ಏನಾರು ಹೊಸ ಸ್ಕೆಚ್ ಹಾಕು. ದುಡ್ಡಿದ್ರೆ ಇಬ್ರೇನು 20 ಜನ ಹೆಂಡರನ್ನು ಮೇಂಟೈನ್ ಮಾಡಬಹುದು. ಹಾಗಂತೀಯ? ಹೂ ಗುರು, ನಿನ್ ತಲೆ ಓಡಿಸು. ದುಡ್ಡು ತಾನಾಗಿ ಬರುತ್ತೆ. ಏನಾದ್ರು ಹೋಯ್ತಾ ಗುರು? ಏನ್ ಗುರು? ನಾನು ಶೋಭಾ ಮೈಸೂರು ಟ್ರಿಪ್ ನಿಂದ ವಾಪಸ್ ಬಂದ್ಮೇಲೆ ನಾವು ನಮ್ಮ ಹೊಸ ಬಿಸ್ನೆಸ್ ನ ಡಾಲರ್ಸ್ ಸ್ಟಾರ್ಟ್ ಮಾಡ್ತೀವಿ. ಡಾಲರ್ಸ್ ಕಾಲೋನಿಲ್ಲ, ಹಾಗಾದ್ರೆ ಅದು ದೊಡ್ಡ ಬಿಸ್ನೆಸ್ ಇರ್ಬೇಕು. ಏನ್ ಗುರು ಅದು ಬಿಸ್ನೆಸ್? ಅದು ದೊಡ್ಡ ಬಿಸ್ನೆಸ್. ನೀನು ಕೇಳ್ಬೇಡ, ಆಮೇಲೆ ಎಲ್ಲ ಹೇಳ್ತೀನಿ. ಹಸುವಾಗ್ತಿದ್ ಕಣೋ, ಪ್ರಾಣ ಹೋಗ್ ಮುಂಚೆ ಹೊರಟಿ ಹೋಗೋಣ, ನಡಿಯೋ. ಅಲ್ಲೇ ಹೇಳ್ತೀನಿ. ಚಿನ್ನ ಏನ್ರಿ ಹೊರದಿನೇ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಕರ್ಕೊಂಡ್ ಬಂದ್ಬಿಟ್ರಲ್ಲ? ಹಾಗಲ್ಲ ಕಣೆ, ಆ ಮೈಸೂರು ಯಾಕೋ ಸರಿ ಹೋಗ್ಲಿಲ್ಲ. ರೀ ಸುಮ್ನಿರ್ರಿ. ಒಂದ್ ವಾರ ಜಾಲಿಯಾಗಿ ಸುತ್ತಾಡೋಣ ಅಂತ ಹೇಳ್ದವ್ರು ಈಗ ಒಂದೇ ದಿನಕ್ಕೆ ನಿಮ್ ಗಾಡಿ ಪಂಚರ್ ಆಯ್ತಾ? ಲೇ ಇನ್ನೂ ಆಗಿಲ್ಲ. ನಾವು ಹೋಗಿದ್ರೆ ಖಂಡಿತ ಆಗಿರೋದು. ಶೋಭಾ, ಈ ರೀತಿ ಟ್ರಿಪ್ ನಮ್ಮಂತ ಒಳ್ಳೆಯವ್ರಿಗೆಲ್ಲ ಕಣೆ. ಓ, ನಿಮಗ್ ನೀವೇ ಒಳ್ಳೆಯವ್ರು ಅಂತ ಸರ್ಟಿಫಿಕೇಟ್ ಕೊಡ್ಕೊಳ್ತೀರಾ? ಹಂಗಂತ ಬೇರೆಯವ್ರು ಹೇಳ್ಬೇಕಣ್ರಿ. ಬೇರೆಯವ್ರ ಮೇಲೆ ನನ್ಗೆ ನಂಬಿಕೆ ಇಲ್ಲ ಕಣೆ, ನನ್ ಮೇಲೆ ನನ್ಗೆ ಅಷ್ಟು ನಂಬಿಕೆ. ಅಯ್ಯೋ, ನೀವು ನಿಮ್ ಮಾತು ಸಾಕ್ ಸುಮ್ ಮಲ್ಕೊಳ್ರಿ. ಲೇ ಲೇ ಬಾರೇ ಇಲ್ಲಿ. ಲೇ ಶೋಭಾ, ಹೊಸದಾಗಿ ಮದುವೆಯಾಗಿರುವ ಗಂಡ ಹೆಂಡತಿಯರು ದಿನಾಂಕ 14/2/2010 ಬೆಳಿಗ್ಗೆ ನಡೆಯುವ ಪೂಜೆಯಲ್ಲಿ ಭಾಗವಹಿಸಿದರೆ ಅವರು 7 ಜನ್ಮಕ್ಕೂ ಜೊತೆಯಾಗಿರುವರು. ಆಹಾ, ಎಂತ ಅದೃಷ್ಟ! ಇಂಥ ಚಾನ್ಸ್ ಬಿಡಬಾರ್ದು. ಜೇಮ್ಸ್ನ ಜೊತೆ ಕರ್ಕೊಂಡೋಗ್ಬೇಕು. ಹೇಳು. ಏನ್ ಗುರು, ನಿನ್ನೆ ಡಾಲರ್ಸ್ ಕಾಲೋನಿಯಲ್ಲಿ ದೊಡ್ಡ ಬಿಸ್ನೆಸ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಯಾವ ಮನೇನು ಬಾಡಿಗೆ ತಗೊಳ್ದೆ ಈಗ ಇಲ್ಲಿ ಫುಟ್ಪಾತ್ ಅಲ್ಲಿ ಕೂರ್ಸಿದ್ಯಲ್ಲ, ಇದು ಸರಿನಾ? ಲೋ, ಯಾಕೋ 6 ತಿಂಗಳು ಬಿಟ್ಟು ನಂಗೆ ಆಡ್ತೀಯ? ಈಗ ಸ್ವಲ್ಪ ಹೇಳ್ತೀನಿ. ಸರಿ ಗುರು, ಅದೇನ್ ಹೇಳುವಂತವನಾಗು. ಹಾಗಾದ್ರೆ ಕೇಳುವಂತ ನಾವು ಶಿಷ್ಯ. ನಾವು ಏಷ್ಯಾದಲ್ಲಿ ಅತಿ ದೊಡ್ಡದಾದ ಕಂಪ್ಯೂಟರ್ ಬಿಸ್ನೆಸ್ ಶುರು ಮಾಡಲಿದ್ದೇವೆ. ಏನು ಕಂಪ್ಯೂಟರ್ ಬಿಸ್ನೆಸ್? ಅದು ಏಷ್ಯಾದಲ್ಲೇ ದೊಡ್ಡ? ಗುರು, ಕಲೆಕ್ಷನ್ ಆದ ₹1,00,000 ಕಳಿಬೇಡ. ಅದು ಅಲ್ಲದೆ ಕಂಪ್ಯೂಟರ್ ಬಿಸ್ನೆಸ್ಗೆ ಲಕ್ಷ ಸಾಲಲ್ಲ. ಸುಮ್ನೆ ಏನೇನು ಹೇಳ್ಬೇಡುವ. ಇದಕ್ ಬಂಡವಾಳ ನಾವ್ ಹಾಕ್ತಿಲ್ಲ. ಹೌದಾ? ಮತ್ತೆ ಯಾರು ಹಾಕ್ತಾರೆ ಗುರು? ನಿಮ್ಮಪ್ಪ ಬಾಯಿ ಮುಚ್ಕೊಂಡ್ ಬೇಡದೆ. ನಾವ್ ಯಾವತ್ತಾದ್ರೂ ಯಾವ ಬಿಸ್ನೆಸ್ ಆದ್ರೂ ಬಂಡವಾಳ ಹಾಕಿದೇನೋ? ಓ, ಅದು ಇದೆ ಅಲ್ವಾ? ಮುಂದೆ ಹೇಳು ಗುರು. ನೋಡಿ ಪಾಂಡು, ನಾವು ಏಷ್ಯಾದಲ್ಲೇ ದೊಡ್ಡ ಕಂಪ್ಯೂಟರ್ ಬಿಸ್ನೆಸ್ ಶುರು ಮಾಡ್ತಿದೀವಿ ಅಂತ ಈ ಜನಕ್ಕೆಲ್ಲ ತಿಳಿಸ್ಬೇಕು. ₹1,00,000 3 ತಿಂಗಳು ನಮ್ಮಲ್ಲಿಟ್ರೆ $1,00,000 ಕೊಡ್ತೀವಿ. ಅಲ್ಲ, ದನ ನಂತರ ಅಂತ. ಬಿಲ್ ಗೇಟ್ ಹೆಸರು ಕೇಳಿದ್ಯಾ? ಅದೇನಪ್ಪ, ಕಂಪ್ಯೂಟರ್ ಬಿಸ್ನೆಸ್ ಮಾಡೋ ತಾನೆ. ಅವನ್ ಕೈ ಕೆಳಗಡೆ ಈ ಬಿಸ್ನೆಸ್ ನಡೀತಾ ಇರೋದು. ಅರ್ಥ ಆಯ್ತಾ? ಅಂದ್ರೆ ನಾವು ದುಡ್ಡು ತಗೋತೀವಿ, ಅವನು ವಾಪಸ್ ಕೊಡ್ತಾನೆ. ಶಿಷ್ಯ ಅಂದ್ರೆ ನೀನು. ನೋಡು, ಯಾರ ಹತ್ರನು ಕ್ಯಾಶ್ ತಗೋಬೇಡ. ಚೆಕ್ ಕೊಡ್ಲಿ ಸಾಕು, ಅಂದ್ರೆ ಅವ್ರಿಗೆಲ್ಲ ನಂಬಿಕೆ ಬರುತ್ತೆ. ಅಂದ್ರೆ ಹಿಂಗೆ ಚೆಕ್ನ ನಿನ್ ಹೆಸರಿಗೆ ಬರೆಯಕ್ ಹೇಳಲ್ಲ ಗುರು? ಏಕೆ? ನಾನು ಹೊರಗಡೆ ಓಡಾಡ್ಕೊಂಡಿರೋದು ನಿಂಗಿಷ್ಟ ಅಲ್ವಾ? ಓ, ಈಗ ಒಳಗಡೆ ಹೋಗೋಂಥದ್ದು ಏನು ಮಾಡೇ ಇಲ್ವೇನೋ? ಏನಂದ್ರೆ? ಏನಿಲ್ಲ, ಯಾರ ಹೆಸರಿಗೆ ಚೆಕ್ ತಗೊಳ್ಳೋದು ಅಂತ. ನಂಗಂತೂ ಹೆಸರೇ ಇಲ್ಲ. ಹೌದಾ? ಲೋ, ಹೆದರೋಬೇಡ. ನಿನ್ನ ಹೆಸರಿಗೆ ಅಂತ ಹೇಳೋದು ಬೇಡ. ಆ ಗುಗ್ಗು ಕೃಷ್ಣ ಇರೋದು ಯಾಕೆ?
ಅವನಿಗೆ 500 ಕೊಟ್ಟು ಕುಡಿಸಿ ಅವನ ಹೆಸರಿಗೆ ಒಂದು ಹೊಸ ಅಕೌಂಟ್ ಓಪನ್ ಮಾಡಿಬಿಡು. ಅವನ ಹೆಸರಿಗೆ ಚೆಕ್ ಎಲ್ಲ ಡೆಪಾಸಿಟ್ ಆಗ್ಲಿ. ಅವನಿಂದ ಬ್ಲಾಂಕ್ ಚೆಕ್ ತೊಗೊಳೋದು ಮರಿಬೇಡ. ಬಾ, ತಲೆನೇ ತಲೆ ಗುರು. ಹೊಗಳಿ ಸಾಕು. ಈಗ ಈ ಏರಿಯಾದಲ್ಲಿ ಯಾವ್ಯಾವ ಬಕ್ರಾಗಳಿದಾವೆ ಅಂತ ಪಟ್ಟಿ ಮಾಡು. ನಾವು ಒಂದು ಸೂಪರ್ ಲೆಟೆಡ್ ಅಲ್ಲಿ ನಮ್ಮ ಬಿಸ್ನೆಸ್ ವಿವರ ಎಲ್ಲ ಇಂಗ್ಲಿಷ್ ಟೈಪ್ ಮಾಡಿ ಕಳ್ಸೋಣ. ಅಲ್ಲಿಗೆ ನಮ್ಮ ಇನ್ವೆಸ್ಟ್ಮೆಂಟ್ ಮುಗೀತೆ, ಕೆಲಸ ಮುಗೀತೆ. ಒಂದ್ ಕೆಲಸ ಮಾಡು, ನೀನು ಆ ಕಾಕಾ ಹೋಟ್ಲಲ್ಲಿ ಕಾಫಿ ಕುಡಿತಾ ಕೂತಿರು, ನಾನು ಹಿಂಗ್ ಹೋಗಿ ಹಂಗ್ ಬಂದ್ಬಿಡ್ತೀನಿ. ಬರಲ್ಲ ಗುರು, ಬರ್ತೀನಿ. ಹೊಸದಾಗಿ ಮದುವೆಯಾಗಿರುವ ಗಂಡ ಹೆಂಡತಿಯರು ದಿನಾಂಕ 14/2/2010 ಬೆಳಗ್ಗೆ 10 ರಿಂದ 12 ನಡೆಯುವ ಸಾಮೂಹಿಕ ಪೂಜೆಗೆ ಬಂದರೆ ಅವರು 7 ಜನ್ಮಕ್ಕೂ ಜೊತೆಯಾಗಿರುವರು. ಅಬ್ಬಾ, ಎಂತ ಅದೃಷ್ಟ! ಜೇಮ್ಸ್ ನ ಕರ್ಕೊಂಡು ನಾನು ನಾಳೆ ಅಲ್ಲಿಗೆ ಹೋಗ್ಲೇಬೇಕು. ಆಮೇಲೆ ನಾವಿಬ್ರು 7 ಜನ್ಮಕ್ಕೂ ಗಂಡ ಹೆಂಡತಿ ಆಗಿರ್ಬೋದು. ರೀ ರೀ, ಓ ನೀವಿಲ್ಲಿದ್ದೀರಾ? ರೀ, ನಾಳೆ ಬೆಳಿಗ್ಗೆ ಫ್ರೀ ಮಾಡ್ಕೊಳ್ರಿ, ಎಲ್ಲೋ ಹೋಗೋದಿದೆ ಪ್ಲೀಸ್. ಅಯ್ಯೋ, ನನಗೆ ಎಮರ್ಜೆನ್ಸಿ ಮೀಟಿಂಗ್ ಇದೆ ಕಣೆ, ನಾಳೆ ಬರಕ್ ಸಾಧ್ಯನೇ ಇಲ್ಲ. ಅದೆಲ್ಲ ಗೊತ್ತಿಲ್ಲ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಕೃಷ್ಣನ್ ಟೆಂಪಲ್ಗೆ ಬಂದೇ ಬರ್ತೀರಾ. ಏನು, ದೇವಸ್ಥಾನನ? ಆ ದೇವಸ್ಥಾನದಲ್ಲಿ ನಾಳೆ ಬೆಳಿಗ್ಗೆ ಒಂದು ದೊಡ್ಡ ಪೂಜೆ ಇದೆ, ಅದಕ್ಕೆ ನೀವು ಬರ್ಬೇಕು. ಏನಾದ್ರೂ ತಪ್ಪಿಸ್ಕೊಂಡ್ರೆ ಬಂದೇ ಬರ್ತೀನಿ ಬಿಡೆ. ನಾಳೆ ತಾನೆ ನಿನ್ಗೋಸ್ಕರ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರಾಯ್ತು. ಲೋ ಪಾಂಡು, ಏನು ಮಾಡ್ದೀಗ? ಶೋಭಾ ಮನೆಗೆ ಹೋಗಕ್ ಹೆದರಿಕೆ ಆಗ್ತಿದ್ಯಲ್ಲೋ? ಯಾಕೋ ಹೆದರ್ತೀಯ? ಯಾವಾಗ್ಲೂ ಅಲ್ಲೇ ತಾನೆ ಮಧ್ಯಾಹ್ನದ ಊಟ. ಅಯ್ಯೋ, ಇಲ್ಲಿ ಮನೆ ಹತ್ಕೊಂಡು ಉರಿದಿರ್ಬೇಕಾದ್ರೆ ಇವನಿಗೆ ಊಟ ತಿಂದೆ. ಲೋ, ಈಗ್ಲೇ ರಮ್ಯಾ ನಾಳೆ ದೇವಸ್ಥಾನದ ವಿಶೇಷ ಪೂಜೆಗೆ ಬರ್ಲೇಬೇಕು ಅಂತ ಆರ್ಡರ್ ಮಾಡ್ಬಿಟ್ಟಿದ್ದಾಳೆ. ಇನ್ನು ಅದೇ ಟೈಮಿಗೆ ಇವಳು ಕರೆದ್ಬಿಟ್ರೆ ಏನೋ ಗತಿ? ಏನ್ ಮಾಡೋದಪ್ಪ, ಆ ದೇವ್ರೇ ಗತಿ. ಲೋ, ಏನೋ ಮಾಡ್ಲಿ, ಒಬ್ಬಳ ಜೊತೆ ಇರುವಾಗ ಇನ್ನೊಬ್ಬಳು ನೋಡ್ಬಿಟ್ರೆ ಏನು ಮಾಡುದು? ಗುರು, ಈಗ ಏನಂದ್ರು ಏನು ಪ್ರಯೋಜನ ಇಲ್ಲ. ಇಬ್ಬಿಬ್ರನ್ ಮದ್ವೆ ಆಗಕ್ ಮುಂಚೆನೆ ಅದನ್ನೆಲ್ಲ ಯೋಚನೆ ಮಾಡ್ಬೇಕಿತ್ತು. ಹಾಕ್ತೀನಿ ನನ್ನ ಮನೆ. ಅಲ್ಲ, ಏನಾದ್ರೂ ಪ್ಲಾನ್ ಹೇಳ್ತೇನೋ ಅನ್ಕೊಂಡ್ರೆ ಈ ರೀತಿ ಮಾತಾಡ್ತೀಯಾ? ಹಂಗಲ್ಲ ಗುರು, ದಿನ ಬೆಳಗಾದ್ರೆ ಬೆಂಗಳೂರು ಮಂಡ್ಯ ಅಂತ ಅಲ್ಲಿಂದ ಇಲ್ಲಿಗೆ ಓಡಾಡೋದು, ರಾತ್ರಿ ಆದ್ರೆ ಯಾವ್ದೋ ಒಂದ್ ಕಡೆ ಮಲ್ಗೋದು. ನಿನಗ್ ದೊಡ್ಡ ಹಿಂಸೆ ಅನಿಸ್ತಿಲ್ಲ ಗುರು? ಈಗ್ಲೇ ನಾನು ಏನ್ ಮಾಡ್ಬೇಕಂತ ತೋರಿಸ್ದೆ. ಬಾಂಡ್ಲೆಯಲ್ಲಿ ಬೇಯ್ತಿರ್ಬೇಕಾದ್ರೆ ನೀನ್ ಎತ್ತಿ ಬೆಂಕಿಲ್ ಹಾಕ್ತೀಯಲ್ಲೋ. ಸಾರಿ ಗುರು, ನೀನ್ ಇಷ್ಟೊಂದು ಫೀಲಿಂಗ್ ಅಲ್ಲಿ ಇರ್ತೀಯ ಅಂತ ಗೊತ್ತಿರ್ಲಿಲ್ಲ. ನಡಿ, ಈಗ ಎಲ್ಲ ಸರಿ ಹೋಗುತ್ತೆ, ಆ ದೇವ್ರಿದ್ದಾನೆ. ಸರಿ, ನಡಿ. ಅಬ್ಬಾ, ಬಂದ್ರ? ಯಾವಾಗ ಬರ್ತಿರೋ ಅಂತ ಕಾಯ್ತಾ ಇದ್ದೆ. ತುಂಬಾ ಸುಸ್ತಾಗಿರೋ ಆಗಿದ್ದೀರಲ್ರಿ, ಆರಾಮಾಗಿ ಕೂತ್ಕೊಂಡು ಟಿವಿ ನೋಡ್ತಾ ಇರಿ. ನಿಮ್ಗೋಸ್ಕರ ಬಿಸಿ ಬಿಸಿ ಕಾಫಿ ಮಾಡಿ ತಂದ್ಕೊಡ್ತೀನಿ, ಆಯ್ತಾ? ಏನಿದು? ಅಯ್ಯೋ, ಏನ್ರಿ, ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆಯಲ್ಲ? ಅಂತದ್ದೇನು ಇಲ್ಲ ಕಣೆ. ಅದರಲ್ಲಿ ಏನಿವತ್ತು ಇಷ್ಟೊಂದು ಉಪಚಾರ ಮಾಡ್ತಿದ್ದೀರಾ? ಏನು ವಿಷಯ? ಅದು ಏನಪ್ಪಾ ಅಂದ್ರೆ, ಪರವಾಗಿಲ್ಲ ಹೇಳೆ. ನೀನ್ ಇಷ್ಟ ತಾಜಾ ಮಾಡ್ದಾಗ್ಲೇ ಅನ್ಕೊಂಡೆ ಏನೋ ವಿಷಯ ಇದೆ ಅಂತ. ಹೇಳಿ, ನಾನೇನ್ ಬೇಜಾರ್ ಮಾಡ್ಕೊಳ್ಳಲ್ಲ. ರೀ, ಅದು ನೀವು ನಾಳೆ ಬೆಳಗ್ಗೆ ಸಂಜಯನಗರ ದೇವಸ್ಥಾನಕ್ಕೆ ನಿನ್ನನ್ ಕರ್ಕೊಂಡು ಹೋಗ್ಬೇಕು, ಅಷ್ಟೇ ತಾನೆ? ಅರೆ, ನಿಮ್ಗೆ ಹೇಗ್ ಗೊತ್ತಾಯ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಂತ? ಅದು ಹಾಗೆ. ಬರ್ತೀನಿ ಬಿಡು, ಇಲ್ದಿದ್ರೆ ನೀನ್ ಬಿಡಲ್ಲ ಅಂತ ನಂಗೆ ಗೊತ್ತು. ಯು ಆರ್ ಮೈ ಸ್ವೀಟ್ ಹಸ್ಬೆಂಡ್. ನಾಳೆವರೆಗೂ ಅಷ್ಟೇ. ಏನಂದ್ರಿ? ಏನಿಲ್ಲ, ನೀನ್ ನನ್ನ ಸ್ವೀಟ್ ವೈಫ್ ಅಲ್ವಾ, ಬರ್ತೀನಿ ಅಂದೆ. ಪೂಜೆ ಎಲ್ಲ ಮುಗ್ದೇ ಹೋಯ್ತು, ಎಲ್ರೂ ಹೊರಟೋದ್ರು. ಏನಿದೆ ಜೇಮ್ಸ್, ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ? ಏನ್ರಿ, ಇಷ್ಟು ಲೇಟಾಗಿ ಬರ್ತೀರಲ್ಲ? ಪೂಜೆ ಎಲ್ಲ ಮುಗ್ದೋಯ್ತು. ಸಾರಿ ಕಣೆ, ನನ್ ಬರೋ ತೀರಾನ ಲೇಟ್ ಆಯ್ತು. ನನ್ಗೆ ಗೊತ್ತು. ಏನಪ್ಪಾ ಅಂದ್ರೆ ಸಿಚುವೇಶನ್ ಏನಂದ್ರೆ, ನಮ್ ರಾಮು ಹಾಸ್ಪಿಟಲ್ ಇದ್ದಾನೆ, ಸೀರಿಯಸ್ ಆಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಏನ್ರಿ ಯಾರು, ಸ್ವಲ್ಪ ಸರಿಯಾಗಿ ಹೇಳ್ರಿ. ನನ್ನ ಪಾರ್ಟ್ನರ್ ರಾಮುಗೆ ಆಕ್ಸಿಡೆಂಟ್ ಆಯ್ತು ಕಣೆ. ಹಾ, ಹೌದಾ? ಹೌದು ಕಣೆ.
ಅದಕ್ಕೆ ಲೇಟ್ ಆಯ್ತು. ಆಸ್ಪತ್ರೆಗೆ ಹೋಗಿ ಅವ್ರನ್ನೆಲ್ಲ ಅಡ್ಮಿಟ್ ಮಾಡಿ ಬರೋಕೆ ಇಷ್ಟೊತ್ತಾಯ್ತು. ನೀವ್ ಹೇಳ್ತಾ ಇರೋದು ನಿಜೇನ್ರಿ? ಪಾಂಡು, ಗುರು ನೀನ್ ಎಲ್ಲಿದ್ಯಾ? ನಾನು ಎಲ್ಲೆಲ್ಲೋ. ಪಾಂಡು, ನೀನಿಲ್ಲಿ ಸಿನಿಮಾಗೆ ಹೋಗ್ಲಿಲ್ವಾ? ಸಿನಿಮಾ ಮನೆ ಹಾಳಾಯ್ತು. ನೀನ್ ಬಿಸ್ನೆಸ್ ಪಾರ್ಟ್ನರ್ ರಾಮು ಇದ್ರಲ್ಲ, ಅವರು ಈಗ ತಾನೇ ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರೋದು ಅಂತ ನನಗೆ ಫೋನ್ ಬಂತು. ಬೆಳಿಗ್ಗೆ ತಾನೇ ನೋಡ್ಕೊಂಡ್ ಬಂದಿದ್ದೀನಿ ನಾನು. ಪಾಂಡು, ಇಂಥ ವಿಷಯದಲ್ಲಿ ತಮಾಷೆ ಮಾಡಬಾರ್ದು. ಅಯ್ಯೋ ತಮಾಷೆ ಅಲ್ಲ ಗುರು, ಅವಳು ಸ್ಪಾಟ್ ಎಲ್ಲ ಹೊರಟೋದ್ಲು. ಅವಳು ಅಂದ್ರೆ ಯಾರು? ಅವಳು ಅಂದ್ರೆ ಅದೇ ಪಾರ್ಟ್ನರ್ ಹೆಂಡ್ತಿ. ನಿನಗೆ ಖಂಡಿತ ತಲೆ ಕೆಟ್ಟಿದೆ. ಆಗ್ಲಿಂದ ಏನೇನು ಬಡಬಡಿಸ್ತಾ ಇದೆಯಾ? ಸತ್ಯ ಹಾಗೆ ಗುರು, ಹೇಳಿದ್ರೆ ಬಡಬಡಿಕೆ ಅಂತ ಅನ್ಸುತ್ತೆ. ನಿನ್ ಪಾರ್ಟ್ನರ್ ರಾಮು ನಿಜವಾಗ್ಲೂ ನಮ್ಮನ್ನೆಲ್ಲ ಬಿಟ್ಟು ಹೊರಟೇ ಹೋದ್ರು. ಎಷ್ಟು ದೂರ ಕರ್ಕೊಂಡ್ ಬರ್ತಿದ್ದೆ ನೀನು? ರೈಲ್ವೆ ಸ್ಟೇಷನ್ ಎಷ್ಟಾಯ್ತಪ್ಪ? ಆಗ್ಲೇ ಹೇಳಿದೆ ಅಲ್ವಾ, 120 ರೂಪಾಯಿ. ಸರಿ ಪಾಂಡು, ಅರೆ ನಿಲ್ರಿ, ಚಿಲ್ಲರೆಯನ್ನ ಕೊಡ್ಲಿಲ್ಲ. ಸರಿ ಹೋಯ್ತಾ? ಇಲ್ಲ ಪಾಂಡು, ಏನು ಇದು? ರೈಲ್ವೆ ಸ್ಟೇಷನ್ ಗುರು. ಲೋ, ಅದು ನನಗೂ ಕಾಣ್ತಿದೆ, ಆದ್ರೆ ಇಲ್ಲೇ ಕರ್ಕೊಂಡ್ಬಂದೆ. ರಮ್ಯಾ ಆಸ್ಪತ್ರೆಯಲ್ಲಿದ್ದಾಳೆ, ಅವಳು ಬಾಡಿ ಆಸ್ಪತ್ರೆಯಲ್ಲಿದೆ ಅಂತ ಹೇಳಿ ಕರ್ಕೊಂಡ್ಬಂದೆ. ಅದು ಸುಳ್ಳು ಹೇಳಿದೆ ಗುರು. ಸುಳ್ಳ ಅಂದ್ರೆ ರಮ್ಯಾ ಆಕ್ಸಿಡೆಂಟ್ ಸತ್ತಿಲ್ವಾ? ಲೋ, ಆಸ್ಪತ್ರೆಗೆ ಬಾ, ರಮ್ಯಾ ಸತ್ತೋದು ಅಂತ ಹೇಳಿ ಕರ್ಕೊಂಡ್ಬಂದಿಲ್ಲೋ. ನಿನ್ನ ತಲೆಗಿಲ್ಲ ಏನಾದ್ರು ಕೆಟ್ಟೋಗಿದ್ದೇನು? ಅಯ್ಯೋ, ನನ್ನ ತಲೆಗಿಲೆ ಏನು ಕೆಟ್ಟಿಲ್ಲ ಗುರು. ನಾನೇನಾದ್ರೂ ಅರ್ಜೆಂಟ್ ಆಗಿ ನಿನ್ನ ಅಲ್ಲಿಂದ ಕರ್ಕೊಂಡ್ ಬರಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿನ್ ಗತಿ ಅಷ್ಟೇ. ಲೋ, ನನಗೇನು ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳ ಮರಯ್ಯ. ನೋಡು ಗುರು, ರಮ್ಯಾನ್ ಮದ್ವೆ ಆಗಿರೋದು ಶೋಭನ್ಗೆ, ಶೋಭನ್ ಮದ್ವೆ ಆಗಿರೋದು ರಮ್ಯಂಗೆ. ಹೇಗೋ ಇಬ್ರಿಗೂ ಗೊತ್ತಾಗ್ಬಿಟ್ಟಿದೆ ಗುರು. ಅದನ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಇಬ್ರು ನೀನ ದೇವಸ್ಥಾನಕ್ಕೆ ಬರ್ಕ್ ಹೇಳಿರೋದು. ಅದು ಅವ್ರಿಬ್ರಿಗೂ ಕ್ಲಿಯರ್ ಆಗಿ ಗೊತ್ತಾಗೋದ್ರೆ ಆಮೇಲೆ ನಿನ್ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನಿನ್ ಗತಿ ಅಷ್ಟೇ. ಓ ಹೌದಲ್ಲ, ಅದೆಲ್ಲ ಸರಿ. ರೈಲ್ವೆ ಸ್ಟೇಷನ್ಗೆ ಯಾಕೆ ಕರ್ಕೊಂಡ್ಬಂದೆ? ಗುರು, ಮೊದಲು ಈ ಊರಿಂದ ಜಾಗ ಖಾಲಿ ಮಾಡೋಣ. ರಮ್ಯಾ ಶೋಭಾ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಪೊಲೀಸರು ನಮ್ನ ಹುಡುಕ್ತಾ ಇದಾರೆ. ಇದೇ ಊರಲ್ಲಿದ್ರೆ ನಮ್ ಸ್ಥಿತಿ ಗ್ಯಾರಂಟಿ. ಅದಕ್ಕೆ ಈ ಊರ್ ಬಿಟ್ಟು ಕಾಶಿಗೋ ರಾಮೇಶ್ವರಕ್ಕೋ ಹೊರಟೋಗೋಣ ಅಂತೀಯಾ? ಅದೆಲ್ಲ ಬೇಡ ಗುರು, ನಮ್ಗಿನ್ನೂ ಅಷ್ಟು ವಯಸ್ಸಾಗಿಲ್ಲ. ಬಾಂಬೆಗೋ ಡೆಲ್ಲಿಗೋ ಹೋಗೋಣ. ನಡಿ, ಬಾಂಬೆಗೆ ಹೋಗೋಣ. ಸರಿ ನಡಿ. ಟಿಕೆಟ್ ತಗೊಂಡಿದ್ದೀನಿ ಗುರು. ನಡಿ, ತಗೊಂಡ್ಬಿಟ್ಟಿದ್ಯಾ? ಎಲ್ಲ ಪ್ಲಾನ್ ಹಾಕೊಂಡು ನನಗೆ ಹೇಳ್ತಿದ್ಯಾ? ಹೌದು ಗುರು, ಟಿಕೆಟ್ ರೆಡಿ ಇದೆ. ಓಕೆನಾ ಗುರು? ಸರಿ ನಡಿ. ಇಲ್ಲಿ ದಿಬ್ರೆ ಅಂಟಿ ಕೈಯಲ್ಲಿ ಸಿಕ್ಬಿಟ್ಟು ಚಟ್ನಿ ಆಗೋ ಬದಲು ಬಾಂಬೆಗೆ ಹೋಗಿ ಅಲ್ಲಿ ಕತ್ರಿನಾ ಕೈಫ್ ಮೀಟ್ ಮಾಡೋಣ.